ವಿಶೇಷವಾಗಿ ಯಜ್ಞದಲ್ಲಿ ಹಸ್ತಿಕಾನಂದ ಮಟ್ಟದಲ್ಲಿ ಆವಾಹನೆ ಮಾಡಿದರು. ಯಾರಚಕ್ರಿ ಜ್ಞಾನಾವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿದರು. ಮುಂದೆ ಬರುವಂತಹ ಮತದಾನ ಕಾರ್ಯದಲ್ಲಿ ಯಶಸ್ಸು ಜನಾಕರ್ಷಣ ಎನ್ನುವುದು ನಮ್ಮ ಪಾಲಿಗೆ ಪ್ರಾಪ್ತಿಯಾಗುವುದಕ್ಕೆ ಬೇಕಾದಂತಹ ಯೋಗಗಳು ನಮ್ಮ ಪಾಲಿಗೆ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ವಿಶೇಷವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾದಂತಹ ಕಾರ್ಯಾಲಯವನ್ನು ಹಿಂದಿನ ದಿನ ರೂಪೀಕರಣಗೊಳಿಸಿದ್ದು ಜ್ಞಾತಾಜ್ಞಾತವಾಗಿ ಇಲ್ಲಿರತಕ್ಕಂತಹ ಯಾವುದೇ ರೀತಿಯ ಅರ್ಥಾತ್ಮಕವಾದಂತಹ ದೋಷಗಳಿದ್ದು ಅದೆಲ್ಲ ಶಮನವಾಗಬೇಕು ಎನ್ನುವಂತಹ ಉದ್ದೇಶದಿಂದ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತಿಗೆ ಬೇಕಾದಂತಹ ಅನುಷ್ಠಾನವನ್ನು ನಾವು ಮಾಡಿಕೊಂಡಿದ್ದೇವೆ. ಆವಿರ್ಭೂತಂಚ ಸೃಷ್ಟ್ಯಾರು ಪ್ರಕೃತೇ ಪುರುಷಾತ್ಪರಂ ಎಂಬುದಾಗಿ ಅಥರ್ವಶೀರ್ಷದಲ್ಲಿ ಮಹಾಗಣಪತಿಯ ಬೇಕಾದಂತಹ ಚಿಂತನೆಯನ್ನು ಹೇಳಿದ್ದಾರೆ. ಪ್ರಪಂಚದ ಉತ್ಪತ್ತಿಯಾಗುವುದಕ್ಕಿಂತ ಮೊದಲೇ ಇಲ್ಲಿರತಕ್ಕಂತಹ ತತ್ವ ಜಡತತ್ವ, ಅಂತಹ ಜಡತತ್ವವನ್ನು ಪ್ರತಿನಿಧಿಸುವವನು ಗಣಪತಿಯಾದ್ದರಿಂದ ಆದಿಪೂಜ್ಯೋ ವಿನಾಯಕ. ಪ್ರಪಂಚದಲ್ಲಿ ಶುರುವಿನ ಪೂಜೆ ಮಹಾಗಣಪತಿ ಹೊಂದುತ್ತಾರೆ ಎಂಬುದಾಗಿ ದೇವಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ಅವರೆಲ್ಲರೂ ಕೂಡ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಅನುಗ್ರಹಿಸುತ್ತಾರಂತೆ. ಅಂತಹ ದೇವಾದಿ ದೇವತೆಗಳಿಗೂ ಬರತಕ್ಕಂತಹ
ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಅವರೆಲ್ಲರೂ ಕೂಡ ಗಣಪತಿಯ ಪಾದಗಳಿಗೆ ಪ್ರಾರ್ಥನೆ ಮಾಡುತ್ತಾರೆ. ಅಂತಹ ದೈವಾದಿ ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಡತಕ್ಕಂತಹ ಗಣಪತಿಯನ್ನು ಇಂದಿನ ದಿನ ನಾವು ವಿಶೇಷವಾಗಿ ಇಲ್ಲಿ ಪೂಜಿಸಿಕೊಂಡು ಇಂದಿನಿಂದ ಆರಂಭ ಮಾಡತಕ್ಕಂತಹ ಸಕಲ ಕಾರ್ಯಗಳಲ್ಲಿ ಕೂಡ ಯಶೋಭಿವೃದ್ಧಿ ಎನ್ನುವ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು. ನಮ್ಮೊಳಗೆ ಪರಸ್ಪರ ಐಕ್ಯಮತ್ಯ ಸಾಮರ್ಥ್ಯಗಳು ಪ್ರಾಪ್ತಿಯಾಗಬೇಕು. ಸಂಕಲ್ಪಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ವಿಧೇಯತ್ವದವಾಗಿ ನಡೆಸಿಕೊಳ್ಳುವುದಕ್ಕೆ ಬೇಕಾದಂತಹ ಯೋಗಗಳು ನಮ್ಮ ಪಾಲಿಗೆ ಪ್ರಾಪ್ತಿಯಾಗಿ ಬಂದಿರುವಂತಹ ಚುನಾವಣೆಯಲ್ಲಿ ಆ ತೇಜಸ್ವಿ ನನ್ನ ಪಾಲಿಗೆ ಪ್ರಾಪ್ತಿಯಾಗುವುದಕ್ಕೆ ಬೇಕಾದ ಗಣಪತಿಯು ನಂಬಿಕೊಂಡು ಬಂದಂತಹ ದೇವತೆಗಳು ನಮಗೆ ಅನುಗ್ರಹಿಸಬೇಕು ಎಂಬುದಾಗಿ ಸನ್ನಿಧಾನದಲ್ಲಿ ತಪ್ಪಿ ಪ್ರಾರ್ಥನೆ ಮಾಡಿದ್ದೀವಿ. ಓಂ ಅಭಿರಮಣಂ ಭ್ರಮರಗ್ರಾಮೇಕೇಕಪೂರ್ಣ ಅಭಿಮತ ಫಲದಾತಾರಂ ಕಾಮೇಶಂ ಗಣಪತಿಂ ವಂದೇ ಮಹಾಗಣಪತಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ವೇದ ಆರೋಗ್ಯಂ ದೇಹಿನೇ ಗಣನಾಯಕ ಮಹಾಗಣಪತಿಯವರ ಪಾದಾಂತರ ಗೋವಿಂದ ಗೋವಿಂದ.
ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಲೋಕಸಭಾ ಚುನಾವಣೆದ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಇತ್ತೆ ನಡಪೆರುಂಡು. ಈ ಒಂಜಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರೇಂಚಿನ ಶ್ರೀಯುತ ಜಗದೀಶ್ ಆಳ್ವ ಕೂವತ್ತಬೇಲು ಮೇರೆ ವಯಸ್ಸೋಡು ಬಂದು ಕೇಳೊಂದು ಅವೆಲಕ್ಕನೆ ಇನ್ನಿತ ಈ ಒಂಜಿ ಉದ್ಘಾಟನೆ ಮನ್ಪರ ಬೈದಿನಂಚಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರೇನೆಂಚಿನ ನಳಿನ್ ಕುಮಾರ್ ಕಟೀಲ್, ಅವೆಲಕ್ಕನೆ ಜಿಲ್ಲಾಧ್ಯಕ್ಷರೇನೆಂಚಿನ ಸತೀಶ್ ಕುಂಪಲ, ಅವೆಲಕ್ಕನೆ ಈ ಚುನಾವಣಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಮಿತಿದ ಸಂಚಾಲಕರೆಂಚಿನ ಚಂದ್ರಾಸ್ ಪಂಡಿತೌಸ್, ಅವೆಲಕ್ಕನೆ ಜಿಲ್ಲೆದ BJPದ ಉಪಾಧ್ಯಕ್ಷರೆಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅವೆಲಕ್ಕನೆ ರಾಧಾಕೃಷ್ಣ ರೈ ಬೂಡಿಯಾರ್, ಅವೆಲಕ್ಕನೆ ಜಿಲ್ಲಾ ಕಾರ್ಯದರ್ಶಿ ಉಸ್ತುವಾರಿಯಾದ ದಿನೇಶ್ ಅಮ್ಟೂರು, ಅವೆಲಕ್ಕನೆ ಮಂಡಲದ ಪ್ರಧಾನ ಕಾರ್ಯದರ್ಶಿನ ದಯಾನಂದ್ ತೊಕ್ಕೋಟೆ, ಅವೆಲಕ್ಕನೆ ಸುಜಿತ್ ಮಾಡೂರು ದಯಮಂತದ ವೇದಿಕೆದ ಮಿತ್ತು ಬರಡು ಬತ್ತದ ಆಸನ ಸ್ವೀಕಾರ ಮನ್ಪದ್ದು ವಿನಂತಿ ಬಂತಂದುಲ್ಲ. ಲೋಕಸಭಾ ಅಭ್ಯರ್ಥಿನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಅಭ್ಯರ್ಥಿ ಅದುಲ್ಲೇರು, ಅವೆಲಕ್ಕನೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಚುನಾವಣಾ ಕಾರ್ಯಾಲಯದ ಈ ಉದ್ಘಾಟನಾ ಸಮಾರಂಭಕ್ಕೆ ಪೈದಿನಂಚಿನ ಮಾತುಗಳನ್ನ ಮೋಕೆಡ್ ಎದ್ಕೊಂಡೊಂದು ಇನ್ನಿತ ಈ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಸುರುಮನ್ಪೇಣ ದುಂಬು ವಿಘ್ನ ನಿವಾರಕನಂಚಿನ ಗಣಪತಿನ ಒಂಜಿ ಶ್ಲೋಕದೊಟ್ಟಿಗೆ ಇನ್ನಿತ ಈ ಒಂದು ಕಾರ್ಯಕ್ರಮನ ಸುರುಮಂತಂದುಲ್ಲ. ಮಹಿಳಾ ಮೋರ್ಚಾದ ಮಂಡಲದ ಪ್ರಧಾನ ಕಾರ್ಯದರ್ಶಿ ನಂಚಿನ ಹರಿಣಿ ಕೋಟ್ಯನ್ ಅವೇ ನಡಪಾರಿಗಳೇ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಚುನಾವಣಾ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭ ಬೈದಿನಂಚಿನ ನಮ್ಮ ಮಾತಾ ಗಣ್ಯ ಅತಿಥಿ ನಕ್ಲಿನ ಕಾರ್ಯಕರ್ತ ಬಂಧುಲೇನ ಸ್ವಾಗತ ಮನ್ಪರೆ ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕನಂಚಿನ ಚಂದ್ರಾಸ್ ಪಂಡಿತ್ ಅವರು ಸ್ವಾಗತ ಮನ್ಪಡೊಂದು ಕೇನೊಂದು. बोलो भारत माता की याव जी, बोलो भारत माता की, भारतीय जनता पार्टी की, नरेंद्र मोदी जी की, बोलो भारत माता की. भारतीय जनता पार्टी ಮಂಗಳೂರು ಲೋಕಸಭಾ ಮಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಾಲಯ ಉದ್ಘಾಟನೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಟ್ಟು ಈ ಚುನಾವಣಾ ಕಾರ್ಯಾಲಯವನ್ನು ಉದ್ಘಾಟಿಸಲಿಕ್ಕೆ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರವರು ನಮ್ಮೊಂದಿಗೆ ಇವತ್ತು ಸೇರಿಕೊಂಡಿದ್ದಾರೆ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ವಿಶೇಷವಾದಂಥ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ಕೊಡುವಲ್ಲಿ, ಸಂಘಟನೆಗೆ ಒಂದು ಅತ್ಯುನ್ನತವಾದಂತಹ ಒಂದು ಬದ್ಧತೆ ಇರುವಂಥ ಕಾರ್ಯಕರ್ತರ ಪಡೆ ಹೊಂದಿರುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾದಂತಹ ಚುನಾವಣಾ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ಇಡೀ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡುವ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಈ ಭಾಗದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ತೋರಿಸಲಿಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಹಾಗಾಗಿ ಭಾಳ ಸಂತೋಷದಿಂದ ಈ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಕ್ಷೇತ್ರವಾಗಿದ್ದು, ಆದರೆ ಗೆಲ್ಲುವಂಥ ಅಂತರ ಕಳೆದ ಬಾರಿಗಿಂತಲೂ ಅದರ ದ್ವಿಗುಣವಾಗಿ ಈ ಸಲ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ನಮ್ಮ ಸಂಸದರ ನೇತೃತ್ವದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳ ಮೂಲಕವಾಗಿ ಮತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆ ಒಂದು ಆಲೋಚನೆ ಮತ್ತು ಅವರು ಮಾಡಿದಂತಹ ಕೆಲಸ ಕಾರ್ಯಗಳ ಮೂಲಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿಯಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಜಯಗಳಿಸಲಿಕ್ಕೆ ಇರುವಂಥ ಸಂದರ್ಭದಲ್ಲಿ ನಾವು ಇವತ್ತು ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು
ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಗದೀಶ್ ಆಲ್ವಾರ್ ಅವರು ವಹಿಸ್ಕೊಳ್ಳಿಕ್ಕಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತ ದೇವರಾಜ್ ಅವರು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಡೀ ಜಿಲ್ಲೆಯ ಸಂಘಟನಾತ್ಮಕ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಕುಂಬಲ್ರವರು ಈ ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಯಶವಂತ್ ದೇವರಾಜ್ ಅವರು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಳೆದ 3 ಅವಧಿಯಲ್ಲಿ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದುಕೊಂಡು ನಮ್ಮೆಲ್ಲರಿಗೂ ಕೂಡ ರಾಜಕೀಯವಾದಂಥ ಒಂದು ಒಳ್ಳೆಯ ನಿರ್ದೇಶನವನ್ನು ನೀಡಿ ಈ ಜಿಲ್ಲೆಯಲ್ಲಿ BJP ಮತ್ತಷ್ಟು ಬಲಗೊಳ್ಳಲಿಕ್ಕೆ ಮತ್ತೊಂದು ವಿಶೇಷವಾದಂಥ ಅಂತ ಕೇಳಿದರೆ ಅವರು ರಾಜ್ಯಾಧ್ಯಕ್ಷರಿರುವಾಗ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ನಿಕಟ ಸಂಪರ್ಕದ ಮೂಲಕವಾಗಿ ತಾನು ರಾಜ್ಯಾಧ್ಯಕ್ಷ ಅನ್ನುವಂಥ ಹಮ್ಮನ್ನು ತೊರೆದು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸ್ಫೂರ್ತಿಯನ್ನು ನೀಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಲಿಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಸದರಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರವರು ಬಹಳ ಪ್ರೀತಿಯಿಂದ ಮತ್ತು ಬಹಳ ಒಂದು ನಮ್ಮೆಲ್ಲರ ಆತ್ಮೀಯತೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ತನ್ನನ್ನು ಜೋಡಿಸಿಕೊಂಡಿದ್ದಾರೆ. ಆದರೆ ಅದಕ್ಕೋಸ್ಕರವಾಗಿ ಅವರನ್ನು ಮತ್ತೊಮ್ಮೆ ನನ್ನ ವೈಯಕ್ತಿಕ ಪರವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅವರನ್ನು ವಿಶೇಷವಾಗಿ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಉಪಾಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಇಡೀ ರಾಜ್ಯದಲ್ಲಿ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಒಂದು ಶ್ರೇಯೋಭಿವೃದ್ಧಿಯನ್ನು ಕಂಡುಕೊಂಡು ಆ ಜನಾಂಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯುತವಾಗಿ ನಿಂತುಕೊಳ್ಳುವಲ್ಲಿ ಬಹಳ ಶ್ರಮವನ್ನು ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೋಟವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚುನಾವಣೆಯ ಜಿಲ್ಲೆಯಿಂದ ಮಂಗಳೂರು ಮಂಡಲಕ್ಕೆ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮೆಲ್ಲರನ್ನು ಹುರಿದುಂಬಿಸುತ್ತಿರುವಂತಹ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ರಾಧಾಕೃಷ್ಣ ರೈ ಬೂಡಿಯಾರವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಅದೇ ರೀತಿ ಪ್ರಭಾರಿಯಾಗಿದ್ದುಕೊಂಡು ಜಿಲ್ಲೆಯ ಕಾರ್ಯದರ್ಶಿಯಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ದಿನೇಶ್ ಅಮ್ಟೂರ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಿಲ್ಲೆಯ ವಕ್ತಾರರಾದಂತಹ ಶ್ರೀ ಮೋಹನ್ ರಾಜ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ರಾಜ್ಯದ ಮೀನುಗಾರರ ಪ್ರಕೋಷ್ಠದ ಸಹಸಂಚಾಲಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಶ್ರೀಯುತ ಯಶವಂತ್ ಅಮೀನ್ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ದಯಾನಂದ ತೊಕ್ಕೋಟು ಮತ್ತು ಸುಜಿತ್ ಮಾಡೂರವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ನಮ್ಮೆಲ್ಲ ಮಾರ್ಗದರ್ಶಕರಾಗಿರುವಂತಹ ಅನೇಕ ಹಿರಿಯರಿದ್ದಾರೆ. ಶ್ರೀಯುತ ಸಂತೋಷ್ ಕುಮಾರ್ ಐಬೋಳಿಯಾರವರು, ಚಂದ್ರ ಸುಳ್ಳಾರವರು, TG ರಾಜಾರಾಮ್ ಭಟ್ರು, ಸೀತಾರಾಮ್ ಬಂಗೇರರು, ಚಂದ್ರಾಸ್ ಅಡ್ಯಾಂತಯರು, ಜಿತೇಂದ್ರ ಶೆಟ್ಟರು, ಜಯಶ್ರೀ ಕರ್ಕೇರವರು ಮತ್ತೆಲ್ಲ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿ ವಹಿಸಿಕೊಂಡಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕ ಸ್ವಾಗತ ಮಾಡುತ್ತಾ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಚುನಾವಣಾ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ಪಂಡಿತ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಂಧುಗಳನ್ನು ಎಲ್ಲ ಹಿತೈಷಿ ಬಂಧುಗಳನ್ನು ಕೂಡ ಈ ಒಂದು ಸ್ವಾಗತವನ್ನು ಮಾಡ್ತಿದ್ದೇನೆ. ಬಂಧುಗಳೇ, ಇವತ್ತಿನ
ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ಭಾರತವಾಗಿ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಚುನಾವಣಾ ಕಾರ್ಯಾಲಯವನ್ನು ನಮ್ಮ ಜಿಲ್ಲೆಯ ಮಾನ್ಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡುತ್ತಾ, ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡುಗೆ ಮಾಡ್ತಿದ್ದೇವೆ. ರವೀಂದ್ರ ಶೆಟ್ಟಿ ಕುಮಾರ್ ಕಟೀಲ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕ್ರಿಯಾಶೀಲ ಚಟುವಟಿಕೆಯ ಯುವ ನಾಯಕರು, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಪ್ರಭಾರಿಗಳಾಗಿರ್ತಕ್ಕಂಥ ಬೂಡಿಯಾರ್ ರಾಧಾಕೃಷ್ಣ ರೈ ಅವರೇ, ಮೋಹನ್ ರಾಜ್ ಅವರೇ, ದಿನೇಶ್ ಅಮ್ಟೂರ್ ಅವರೇ, ಚಂದ್ರಾಸ್ ಪಂಡಿತ್ ಹೌಸ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ, ಎಲ್ಲ ಹಿರಿಯ ಕಾರ್ಯಕರ್ತರೇ, ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, 2024 ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿಯಲ್ಲಿ ನಾವಿದ್ದೇವೆ. ಯಾವತ್ತೂ ಲೋಕಸಭಾ ಚುನಾವಣೆಗಳು ಬಂದಾಗ ಜಿಲ್ಲೆಯಲ್ಲಿ ಮೊದಲ ಕಾರ್ಯಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುವ ಒಂದು ಕ್ಷೇತ್ರ ಯಾವುದು ಹೇಳಿದ್ರೆ ಅದು ಮಂಗಳೂರು ಮತಕ್ಷೇತ್ರ. ನಾನು 3 ಬಾರಿ ಲೋಕಸಭಾ ಸದಸ್ಯನಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗಲೂ ನನಗೆ ನನ್ನ ಪ್ರಾರಂಭದ ಅವಧಿಯ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಪ್ರೇರಣೆ ಮತ್ತು ಶಕ್ತಿಯನ್ನು ತುಂಬಿದ್ದು ಈ ಕ್ಷೇತ್ರ. ಜನಾರ್ದನ ಪೂಜಾರಿಯವರು ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ, ಆಗ ಅನಿವಾರ್ಯ ವಿಚಾರದಲ್ಲಿ ಎದುರಾಳಿ ಅವರು, ವೈಯಕ್ತಿಕ ಎದುರಾಳಿ ಅಲ್ಲ, ವಿಚಾರದಲ್ಲಿ ಭಾಳ ಹಿರಿಯರು. ಹಾಗಾಗಿ ನನಗೆ ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತೀಶ್ ಕುಂಪಲ್ ಇದ್ದರು, ಸಂತೋಷ್ ಇದ್ದರು, ಎಲ್ಲರೂ ಹಿರಿಯರಿದ್ದರು, ಉಚ್ಚಿಲಿದ್ದರು, ಎಲ್ಲರೂ ಇದ್ದರು. ನಮಗೆ ಎದುರು ಸಿಕ್ಕಿರ್ತಕ್ಕಂಥದ್ದು ಪೂಜಾರಿಯವರು. ಆಗ ನನಗೊಂದು ಸೌಭಾಗ್ಯ ಬಂತು, ಪೂಜಾರಿಯವರ ಆಶೀರ್ವಾದ ಪಡೆಯತಕ್ಕಂಥ ಸೌಭಾಗ್ಯ ಬಂತು. ಅದು ತೊಕ್ಕೋಟ್ನಲ್ಲಿ ಬಂತು. ಆವತ್ತಿಂದ ನಮ್ಮ ವಾತಾವರಣಗಳು, ರಾಜಕೀಯ ವಾತಾವರಣಗಳು ಪರಿವರ್ತನೆ. ಅನಂತರ 2 ಬಾರಿಯೂ ಮೊದಲಿಗೆ ಮಹಾಶಕ್ತಿ ಕೇಂದ್ರದ ಸಮಾವೇಶಗಳು, ಯಾತ್ರೆಗಳು ಸಂತೋಷಯ್ಯವರ ನೇತೃತ್ವ, ಉಚ್ಚಿಲವರ ನೇತೃತ್ವ, ಕುಂಪಲ್ ನೇತೃತ್ವದಲ್ಲಿ ಇದೇ ಪ್ರದೇಶದಲ್ಲಿ ಆಗಿತ್ತು. ಒಂದಾಗ ನನಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಂಗಳೂರು ಕ್ಷೇತ್ರ ಮಾಡಿತು. ಧೈರ್ಯವನ್ನು ತುಂಬುವಂಥ ಕೆಲಸವನ್ನು, ಒಂದು ಚುನಾವಣೆಗೆ ಹೋಗುವಂಥ ಅಭ್ಯರ್ಥಿಗೆ ಧೈರ್ಯವನ್ನು ತುಂಬಿಸುವಂಥ ಕೆಲಸವನ್ನು ಮಂಗಳೂರು ಮತಕ್ಷೇತ್ರ ಮಾಡಿತು. ಇವತ್ತು ಇಡೀ ಜಿಲ್ಲೆಯಲ್ಲಿ ಮೊದಲ ಚುನಾವಣಾ ಕಾರ್ಯಾಲಯವನ್ನು ತೆರೆಯೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ್ರಿಗೆ ಒಂದು ಧೈರ್ಯ ಮತ್ತು ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡಿದ್ರಿ. ನಿಮಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ಖುಷಿಯಾಗುತ್ತೆ. ಯಾಕೆ ಖುಷಿ ಕೇಳಿದ್ರೆ, ಈ ಕಾರ್ಯಾಲಯವನ್ನು ನೋಡಿದಾಗ ಗೊತ್ತಾಗುತ್ತೆ. ಇವತ್ತು ಕಾರ್ಯಾಲಯ ತುಂಬಿ ತುಳುಕ್ತಾ ಇದೆ. ಕಾರ್ಯಾಲಯವನ್ನು ಒಳಗೆ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಎಷ್ಟು ಶಕ್ತಿಯುತವಾಗಿದೆ ಅನ್ನುವುದಕ್ಕೆ ಇವತ್ತು ಈ ಕಾರ್ಯಾಲಯ ತುಂಬಿ ತುಳುಕಿರ್ತಕ್ಕಂಥದ್ದು. ಒಳಗಡೆ ಹೊರಗಡೆ ಜನ ನಿಲ್ತಾ ಇದ್ದಾರೆ, ಪಾರ್ಟಿ ಬೆಳೀತಾ ಇದೆ ಹೇಳಿದ್ರೆ ಇದನ್ನು ನೋಡಿದಾಗ ನನಗೆ ಒಂದು ವಿಶ್ವಾಸ ಬಂದಿದೆ. ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಮಂಗಳೂರು ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಂದುಕೊಡುವ ಸಂಕಲ್ಪವನ್ನು ಇವತ್ತು ಮಾಡಿದೆ. ಹಾಗಾಗಿ ಇದು ಕೇವಲ ಕಾರ್ಯಾಲಯದ ಉದ್ಘಾಟನೆ ಅಲ್ಲ, ಇದು ಸಂಕಲ್ಪದ ಒಂದು ಪ್ರತಿಜ್ಞೆಯ ಕಾರ್ಯಕ್ರಮ. ಏನು ಸಂಕಲ್ಪ? ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪಾರ್ಟಿಯ ಕಾರ್ಯಕರ್ತ, ಪಾರ್ಟಿಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತ ನಮ್ಮ ಕಾರ್ಯಕರ್ತ
ಸಂಕಲ್ಪವನ್ನು ತೋಡ್ತಾನೆ. ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಭಾರತೀಯ ಜನತಾ ಪಾರ್ಟಿಯ ಕಮಲಕ್ಕೆ ತಂದು ಕೊಡ್ತೇವೆ. ಬ್ರಿಜೇಶ್ ಚೌಟ ಅವರನ್ನು ಆಯ್ಕೆ ಮಾಡ್ತೀವಿ ಮತ್ತು ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡೋದಕ್ಕೆ ನನ್ನ ಶತಾಯ ಗತಾಯ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನತಕ್ಕಂಥ ಸಂಕಲ್ಪ ಈ ಸಭೆ. ಬಂಧುಗಳೇ, ಇಡೀ ದೇಶದಲ್ಲಿ ಒಂದು ವಾತಾವರಣ ಪರಿವರ್ತನೆಗಳಾಗ್ತಾ ಇದೆ. ಇವತ್ತು ರಾಜಕಾರಣದಲ್ಲಿ 2014ರ ನಂತರ ಇಡೀ ದೇಶದಲ್ಲಿ ಒಂದು ಪರಿವರ್ತನೆಯ ಕಾಲಘಟ್ಟಗಳಾಗ್ತಾ ಇದ್ದಾವೆ. ನಾನು 2009ರಿಂದ 2004ರಿಂದ ನಾನು ರಾಜಕಾರಣವನ್ನು ಬಹಳ ಹತ್ತಿರದಿಂದ ಕಂಡವ. ನನ್ನ 16ನೇ ವರ್ಷಕ್ಕೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ ಆದ ಮೇಲೆ 10 ಚುನಾವಣೆಗಳಲ್ಲಿ ಕಾರ್ಯವನ್ನು ಮಾಡಿದ್ದೇನೆ ಒಂದು ವಿಚಾರಕ್ಕೋಸ್ಕರ. ಅಂದರೆ 2009-2014ರ ಕಾಲಘಟ್ಟದಲ್ಲಿ ನಾನು ನೋಡಿದ್ದೆ, ಯುವಕರು ರಾಜಕಾರಣ ಹೇಳಿದರೆ ದೂರ ಹೋಗುವಂಥ ಕಾಲಘಟ್ಟಗಳಿತ್ತು. ರಾಜಕಾರಣಿಗಳು ಹೇಳಿದರೆ ಕಳ್ಳರು ಸುಳ್ಳರು ಅಂತ ನೋಡ್ತಕ್ಕಂಥ ಕಾಲಘಟ್ಟಗಳಿತ್ತು. 2014ರ ನಂತರ 3 ಪರಿವರ್ತನೆಗಳು ದೇಶದಲ್ಲಿ ಆಗಿದೆ. ಇವತ್ತು ಯುವ ಜನತೆ ಅತಿ ಹೆಚ್ಚು ರಾಜಕೀಯದ ಮೇಲೆ ನಂಬಿಕೆ ಇದ್ದರೆ ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಯುವ ಜನತೆ ಇವತ್ತು ರಾಜಕಾರಣಕ್ಕೋಸ್ಕರ ಪ್ರವೇಶ ಮಾಡ್ತಾ ಇದೆ. ಒಂದು ಕಾಲಘಟ್ಟಗಳಿತ್ತು ಸಂತರು ಮಠದೊಳಗೆ ಕೂತ್ಕೊಳ್ತಾರೆ. ಇವತ್ತು ಸಂತರು ಸಮೇತ ದೇಶವನ್ನು ನಿರ್ಮಾಣ ಮಾಡಬೇಕು ರಾಮದಾಸರ ಪರಿಕಲ್ಪನೆ ಅಡಿಯಲ್ಲಿ ಅನ್ನುವಂಥ ರೀತಿಯಲ್ಲಿ ಸಾಧು ಸಂತರು ರಾಜಕಾರಣದ ಕಡೆಗೆ ಬರತಕ್ಕಂಥ ಕಾಲಘಟ್ಟಗಳಿದ್ದಾವೆ. ಯಾಕೆ ಹೇಳಿದರೆ ದೇಶದಲ್ಲಿ ಒಂದು ಶುದ್ಧೀಕರಣವಾಗಿರ್ತಕ್ಕಂಥ ರಾಜಕಾರಣ ಇದೆ. ನರೇಂದ್ರ ಮೋದಿಯವರ ಮುಖಾಂತರ ಜಗದ್ವಂದ್ಯ ಭಾರತ ನಿರ್ಮಾಣ ಆಗತಕ್ಕಂಥ ಸಂಕಲ್ಪದಲ್ಲಿ ನಾವು ಭಾಗಿಯಾಗಬೇಕು ಅನ್ನತಕ್ಕಂಥ ಭಾವನೆಗಳಿದ್ದಾವೆ. ಯಾಕಂದರೆ ಇಡೀ ದೇಶದಲ್ಲಿ ಜಾತಿ ಮತ ಪಂಥ ಪಂಗಡಗಳು ಮೀರಿ ಹೋಗಿದ್ದಾವೆ. ಇವತ್ತು ಎಲ್ಲರ ಭಾವನೆಗಳು ಒಂದೇ ಇದೆ, ಭಾರತ ಒಂದೇ, ಏಕ ಭಾರತ್ ಶ್ರೇಷ್ಠ ಭಾರತ್. ಹಾಗಾಗಿ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರತಿಜ್ಞೆ ಅಡಿಯಲ್ಲಿ ಜನಸಾಮಾನ್ಯರು ಇವತ್ತು ರಾಜಕಾರಣದಲ್ಲಿ ತೊಡಗ್ತಾ ಇದ್ದಾರೆ. ಹಾಗಾದರೆ ಪರಿವರ್ತನೆಗಳು ರಾಜಕಾರಣದಲ್ಲಿ, ಪರಿವರ್ತನೆಗಳು ಅಧಿಕಾರದಲ್ಲಿ, ಪರಿವರ್ತನೆಗಳು ರಾಷ್ಟ್ರದ ಸಂಸ್ಕಾರದಲ್ಲಿ ಇವತ್ತು ಆಗ್ತಾ ಇದೆ ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ. ಹಾಗಾದರೆ ಕಳೆದ 10 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯ ಕಾಲಘಟ್ಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಅನಿವಾಸಿ ಭಾರತೀಯರು ಜಗತ್ತಿನ ಹೊರಗಡೆ ಇರತಕ್ಕಂಥ ಭಾರತೀಯರು ಎದೆ ತಟ್ಟಿ ನಾನು ಭಾರತೀಯ ಹೇಳುವುದಕ್ಕೆ ಹಿಂದೆ ಮುಂದೆ ತಿರುಗತಕ್ಕಂಥ ಕಾಲಘಟ್ಟಗಳಿತ್ತು. ಆದರೆ ಇವತ್ತು ಅನಿವಾಸಿ ಭಾರತೀಯರು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನಾನು ಭಾರತೀಯ ಅನ್ನುವುದಕ್ಕಿಂತ ಹೆಚ್ಚು ಅಲ್ಲಿರ್ತಕ್ಕಂಥ ದೇಶವಾಸಿಗಳು ಇವತ್ತು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಪ್ರಧಾನಿ ಯಾರು ಬೇಕು ಹೇಳಿದ್ರೆ ನರೇಂದ್ರ ಮೋದಿ ಬೇಕು ಅಂತ ಹೇಳುವಂಥ ಕಾಲಘಟ್ಟಕ್ಕೆ ಪರಿವರ್ತನೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನೀವು ನೋಡಿರ್ಬೋದು, ಅಲ್ಲಿಯ ಲೋಕಸಭೆಯಲ್ಲಿ ಚರ್ಚೆಗಳು ನಡೆದಾಗ ಅಲ್ಲಿಯ ಸಂಸದರು ಹೇಳ್ತಾರೆ, ಇವತ್ತು ಪಾಕಿಸ್ತಾನ ಉಳಿಬೇಕು ಅಂತ ಆದರೆ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅಂತ ದಿಟ್ಟತನದ ಪ್ರಧಾನಿ ಅವಶ್ಯಕತೆ ಇದೆ ಅಂತ ನಮ್ಮ ವಿರೋಧಿ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಹೇಳತಕ್ಕಂಥ ಘಟನೆಗಳು. ಅಂದರೆ ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಪರಿವರ್ತನೆಗಳಾಗ್ತಾ ಇದ್ದಾವೆ ನಮ್ಮ ಆಡಳಿತದ ಕಾರಣಕ್ಕೋಸ್ಕರ. ಅದನ್ನೇ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಿದ್ದೇವೆ. ಪರಮ ವೈಭವನ್ನೇ ತುಮೆ ತತ್ವ ರಾಷ್ಟ್ರಂ, ಪರಮ ವೈಭವ ಸ್ಥಿತಿಗೆ ತಾಯಿ ಭಾರತಿಯನ್ನು ಕೊಂಡೊಯ್ತಕ್ಕಂಥ ಸಂಕಲ್ಪ ನಮ್ಮ ಸಂಕಲ್ಪ. ಇವತ್ತು ಆ ಎಲ್ಲ ಆಶಯಗಳು ಈಡೇರ್ತಾ ಇದ್ದಾವೆ. ಒಬ್ಬ ಸ್ವಯಂ ಸೇವಕನಿಗೆ ಖುಷಿಯಾಗಿರ್ತಕ್ಕಂಥ ಸ್ವರ್ಣ ಯುಗ ಯಾವುದು ಹೇಳಿದ್ರೆ ನರೇಂದ್ರ ಮೋದಿಯ ಆಡಳಿತ ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಹೋಗಿರ್ತಕ್ಕಂಥ ಕಾಲಘಟ್ಟದಲ್ಲಿದೆ. ಹಾಗಾಗಿ ಹೇಳಿದೆ, ಇವತ್ತು ಜಗತ್ತು ಭಾರತದ ಕಾರ್ಯಚಟುವಟಿಕೆಯನ್ನು ಒಪ್ಪಿಕೊಳ್ತಾ ಇದೆ. ಇವತ್ತು ಜಗತ್ತಿನ ನಾಯಕನಾಗಿ ನರೇಂದ್ರ ಮೋದಿ ಮೂಡಿ ಬರ್ತಾ ಇದ್ದಾರೆ. ಆರ್ಥಿಕ ಸ್ಥಿತಿಯಲ್ಲಿ ಭಾರತ 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬರ್ತಾ ಇದೆ. ಅಮೃತ ಕಾಲದಿಂದ ಅಮೃತೋತ್ಸವ ಕಾಲಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಮೃತೋತ್ಸವ ಕಾಲದಿಂದ ಅಮೃತ ಕಾಲಕ್ಕೆ ಹೋಗ್ತಾ ಇದ್ದೇವೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಿಂದ 100ನೇ ಶತಮಾನಗಳಿಗೆ ಹೋಗ್ತಾ ಇದೆ. ಆ 25 ವರ್ಷಗಳಲ್ಲಿ ಭಾರತ ಜಗತ್ತಿನ ದೇಶ, ಮುಂದಿನ ಗುರಿ ಭಾರತ ಜಗತ್ತಿನ ನಾಯಕನಾಗತಕ್ಕಂಥ ಸ್ಥಿತಿಗೆ ಭಾರತ ಹೋಗುತ್ತಾ ಇದೆ. ಹಾಗಾಗಿ ಇವತ್ತಿನ ಅವಶ್ಯಕತೆ ಏನು ಹೇಳಿದರೆ 10 ವರ್ಷಗಳಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂಥ, 10 ವರ್ಷದಲ್ಲಿ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿರುವಂಥ, 10 ವರ್ಷದಲ್ಲಿ ಸಾಂಸ್ಕೃತಿಕ ಭಾರತವನ್ನು ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ, 10 ವರ್ಷದಲ್ಲಿ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕನ್ನತಕ್ಕಂಥ ಸಂಕಲ್ಪ ಒಬ್ಬ ಕಾರ್ಯಕರ್ತನ ಸಂಕಲ್ಪ. ಅಂತಹ ದೃಢವಾಗಿರ್ತಕ್ಕಂಥ ಸಂಕಲ್ಪದಲ್ಲಿ ನಾವು ಇವತ್ತು ಕೂತಿದ್ದೇವೆ. ಹಾಗಾಗಿ ಅನುದಾನಗಳು, ಯೋಚನೆಗಳು ಇನ್ನು ಮುಂದಿನ ಸಭೆಗಳಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ಇವತ್ತು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ ಇದೆ. ಆದರೆ ನರೇಂದ್ರ ಮೋದಿಯವರ 10 ವರ್ಷದ ಕಾಲಾವಕಾಶದಲ್ಲಿ ನೀವೆಲ್ಲ ನನಗೆ 15 ವರ್ಷಗಳ ಕಾಲ ಸಂಸದನಾಗತಕ್ಕಂಥ ಆಶೀರ್ವಾದವನ್ನು ಮಾಡಿದರು. ಭಾಳ ಖುಷಿಯಲ್ಲಿ ನಾನು ಇವತ್ತು ತೆರಳ್ತಾ ಇದ್ದೇನೆ. ಯಾರು ಚಿಂತೆ ಮಾಡಬೇಡಿ, ನಾನು ಭಾಳ ಖುಷಿಯಲ್ಲಿ ಇರ್ತಕ್ಕಂಥವ್ರು. ಯಾಕೆಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾಳ ಟೀಕೆಗಳನ್ನು ಕೇಳಿದ್ದೇನೆ. ಅದೆಲ್ಲ ಇರ್ತಕ್ಕಂಥದ್ದು ರಾಜಕಾರಣ. ಇಲ್ಲಿದ್ದವರ 10 ಮನಸ್ಸುಗಳಲ್ಲೂ ವ್ಯತ್ಯಾಸಗಳಿರ್ತದೆ, ಸಹಜ. ತಂದೆ ತಾಯಿ ಮಕ್ಕಳ ಮಧ್ಯೆಯೂ ಮನಸ್ಸುಗಳು ವ್ಯತ್ಯಾಸ ಇರ್ತದೆ. ಅದನ್ನೆಲ್ಲ ಚಿಂತೆ, ನಾನು ಹಾಗೆ
ನಾನು ಇನ್ನೊಬ್ಬನಿಗೋಸ್ಕರ ಪರಿವರ್ತನೆ ಆಗಲಿಕ್ಕೆ ಆಗುವುದಿಲ್ಲ. ನನ್ನ ಆತ್ಮಶುದ್ಧಿಯಾಗಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣ ನಾನು ಮಾಡಿದ್ದೇನೆ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಅಂತ ಆತ್ಮವಿಶ್ವಾಸ ನಮಗಿದೆ. ಟೀಕೆ ಮಾಡುವ ಅವನ ವ್ಯಕ್ತಿತ್ವವನ್ನು ನೋಡಿ ಟೀಕೆ ಮಾಡಬೇಕು. ಅವ ಸಮಾಜಕ್ಕೆ ಏನು ಮಾಡಿದ್ದಾನೆ, ಅವ ಸಂಘಟನೆಗೆ ಏನು ಮಾಡಿದ್ದಾನೆ, ಅವ ದೇಶಕ್ಕೆ ಏನು ಮಾಡಿದ್ದಾನೆ, ಅದರ ಆಧಾರದಲ್ಲಿ ಟೀಕೆ ಮಾಡಬೇಕು. ಆದರೆ ನೀವೆಲ್ಲ ಕೊಟ್ಟಿರುವ ಆಶೀರ್ವಾದ 15 ವರ್ಷಗಳ ಕಾಲ, ಇದು ಸುದೀರ್ಘ ಕಾಲ, ಸುದೀರ್ಘ ಅವಕಾಶ. 5 ವರ್ಷಗಳ ಕಾಲ ಮನಮೋಹನ್ ಸಿಂಗ್ರ ಕಾಲಘಟ್ಟ, 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಕಾಲಘಟ್ಟ. ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕಾರ್ಯವನ್ನು ಒಬ್ಬ ಜನಪ್ರತಿನಿಧಿಯಾಗಿ ನೀವು ಕೊಟ್ಟಿದ್ದೀರಿ. ಆ ಅವಕಾಶವನ್ನು ನಾನು ಸದುಪಯೋಗ ಮಾಡಿದ್ದೇನೆ ಅನ್ನುವುದಕ್ಕಿಂತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರುವ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪರಿವರ್ತನೆ ಮಾಡುವುದಕ್ಕೆ ಅವಕಾಶಗಳಾಗಿದ್ದಾವೆ. ಹೇಗೆ ಅವಕಾಶ? ಕಳೆದ ಕಾಂಗ್ರೆಸ್ಸಿನವರಲ್ಲಿ ನಾವು ಪ್ರಶ್ನೆ ಮಾಡ್ಬೋದು. ನನ್ನ ಹತ್ರ ಅಂಕಿಅಂಶಗಳಿದ್ದಾವೆ, ನನ್ನ ಹತ್ರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳಿದ್ದಾವೆ, ನನ್ನ ಹತ್ರ ಸರ್ಕಾರಿ ಉಲ್ಲೇಖಗಳಿದ್ದಾವೆ, ಅದರ ಆಧಾರದಲ್ಲಿ ಹೇಳಬಲ್ಲೆ. ಕಳೆದ 10 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯ ಸರ್ಕಾರ ಕೊಟ್ಟ ಹಣ 1,13,000 ಕೋಟಿ ರೂಪಾಯಿಗಳು. 1,13,000 ಕೋಟಿ ಸಣ್ಣ ಅನುದಾನ ಅಲ್ಲ ಇದು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ನಾನು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಇಷ್ಟ ಹೇಳ್ತೇನೆ, ನೀವು ನಳಿನ್ ಕುಮಾರ್ ಹೆಸರು ಹೇಳಬೇಕು ಅಂತಿಲ್ಲ, ನನಗೇನು ದುಃಖ ಆಗೋದಿಲ್ಲ. ನೀವು ನನ್ನ ಹೆಸರು ಹೇಳಿದ್ರು ಹೇಳಿದ್ರು ನನಗೇನು ದುಃಖ ಆಗೋದಿಲ್ಲ. ಆದರೆ ಕನಿಷ್ಠ ಇದು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಅಂತ ಆದರೆ ಹೇಳಿ. ಇದರಿಂದ ಹೇಳುವುದರಲ್ಲೇ ನಾವು ಹಿಂಜರಿದಿದ್ದೇವೆ. ನಮ್ಗೆ ಗೊತ್ತಿರಬೇಕು, ಇದನ್ನೇ ಎಲ್ಲಿಯಾದರೂ ಕಾಂಗ್ರೆಸ್ನವ್ರು ಮಾಡ್ತಿದ್ರೆ ಇದರ 10 ಪಟ್ಟು ಪ್ರಚಾರ ತಗೋತಿದ್ರು. ನಿಮಗೆ ಉಳ್ಳಾಲದಲ್ಲಿರ್ತಕ್ಕಂಥ ಮಂಗಳೂರು ಮತಕ್ಷೇತ್ರದಲ್ಲಿ ನೀವು 1 ಬಾರಿ ತಿರುಗಾಡಿದರೆ ಖಾದರ್ ಫಟ ಹಾಕಿರ್ಬೋದು, ಆ ಖಾದರ್ನ ಫಟ ಮಾತ್ರ ಇದೆ. ಅದರ ಹಿಂದೆ ಇರುವ ಹಣ ಅದು ಕೇಂದ್ರ ಸರ್ಕಾರದ ಹಣ, ನರೇಂದ್ರ ಮೋದಿ ಹಣ. ಇವತ್ತು ಯಾವ ರಸ್ತೆಗಳಿದ್ದಾವೆ ನಾನು ಪೂರ್ತಿಯಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡಬಲ್ಲ. ಅದು ಕೇಂದ್ರ ಸರ್ಕಾರದ ಯೋಜನೆ. ಇವತ್ತು 14ನೇ 15ನೇ ಹಣಕಾಸು, 2 ಹಣಕಾಸಿನಲ್ಲಿ ಪಂಚಾಯತ್ಗಳಿಗೆ ಬರ್ತಕ್ಕಂಥ ಅನುದಾನಗಳು, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರ್ತಕ್ಕಂಥ ಮನೆಗಳಿಗೆ ನಲ್ಲಿ, ಇವತ್ತು ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳು, CRF, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳು. ನನಗೆ ಅನ್ನಿಸ್ತದೆ ಕಳೆದ 10 ವರ್ಷದಲ್ಲಿ ನಿಮ್ಮ ಮಂಗಳೂರು ಮತಕ್ಷೇತ್ರದಲ್ಲಿ ಹತ್ತಿರ 3,000 ಕೋಟಿಗಿಂತ ಹೆಚ್ಚು ಅನುದಾನಗಳು ನರೇಂದ್ರ ಮೋದಿ ಸರ್ಕಾರದಿಂದ ಬಂದಿದೆ. ನರೇಂದ್ರ ಮೋದಿ ಸರ್ಕಾರದ ಹಾಗಾದರೆ 1 ಲಕ್ಷ ಕೋಟಿಗಿಂತ ಅತಿ ಹೆಚ್ಚು ಅನುದಾನಗಳನ್ನು ಈ ಜಿಲ್ಲೆಗೆ ನಾವು ತಂದಿದ್ದೇವೆ. ಯಾವ ಯೋಜನೆಗಳು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಈಗಾಗಲೇ ಪುಸ್ತಕ ಬಿಡುಗಡೆ ಮಾಡಿದ್ದೇನೆ. ಬಾಕುಳಿದದ್ದು ಇವತ್ತು ನಾನು ಜಿಲ್ಲಾಧ್ಯಕ್ಷರಿಗೆ ಕೊಡ್ತೇನೆ ಅವ್ರ ಮುಖಾಂತರ. ಹಾಗಾಗಲಿದೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ನಿಂತಿರ್ತಕ್ಕಂಥ ಪ್ರಧಾನಮಂತ್ರಿ, ಈ ಜಿಲ್ಲೆಯ ಸಮಗ್ರವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ನಮ್ಮ ಋಣ ಇದೆ. ನಾವೇನು ಮಾಡಬೇಕು? ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಸೀತಾರಾಮಣ್ಣ ಇದ್ದಾರೆ, ಭಾಳ ಹಿರಿಯ ಕಾರ್ಯಕರ್ತರು. ನಮ್ಮಂಥ 10 ಕಾರ್ಯಕರ್ತರಿಗೆ ಚಾಟಿ ಬೀಸಿ ನಮ್ಮನ್ನು ಬೆಳೆಸಿದವು. ಅವರ ಸಂಕಲ್ಪಗಳೇನಿದೆ ಅವತ್ತು ಕೇಳಿ. ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಯಾಕೆ ಹೋರಾಟ ಮಾಡಿದ್ದಾರೆ? ಕಾಶ್ಮೀರದಲ್ಲಿ ಭಾರತಕ್ಕೆ ಸೇರಬೇಕು, ಒಂದೇ ದೇಶ, ಒಂದೇ ಪ್ರಧಾನಿ, ಒಂದೇ ಸಂವಿಧಾನ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಸೀತಾರಾಮಣ್ಣ. ಇವತ್ತು ಆ ಸಂಕಲ್ಪ ಈಡೇರಿದೆ. ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ ಕಾಶ್ಮೀರ ಭಾರತದಲ್ಲಿ ತೊಡಗಿದೆ. 89ರಿಂದ 93ರವರೆಗೆ ದೊಡ್ಡದಾಗಿರ್ತಕ್ಕಂಥ ಆಂದೋಲನ ಮಾಡಿದೆವು. ಏನು ಆಂದೋಲನ ಇತ್ತು? ನಮ್ಮೆಲ್ಲ ಕಾರ್ಯಕರ್ತರಿಗೆ. ಇವತ್ತು ಭಾಳಷ್ಟು ಜನ ಹೊಸಬರು ಇದ್ರೆ ನಿಮಗೆ ಯಾವ ಪರಿಕಲ್ಪನೆಗಳಿಲ್ಲ, ಮಾತನಾಡ್ತೀರಿ. ಪರಿಕಲ್ಪನೆಗಳನ್ನು ನೋಡಬೇಕು. ಆ ಕಾಲದ ಹೋರಾಟಗಳೇಗಿತ್ತು? ನಮ್ಮಲ್ಲಿ ಒಂದೇ ಒಂದು ಶಾಸಕರಿರಲಿಲ್ಲ, ಒಂದೇ ಒಂದು ಸಂಸದರು ಇರಲಿಲ್ಲ. ಮಾರ್ಗದಲ್ಲಿ ಕರೆದರೆ ಜನ ಬರ್ತಿರಲಿಲ್ಲ. ಆ ಕಾಲಘಟ್ಟದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಹೋರಾಟಗಳನ್ನು ಅಡ್ವಾಣಿ ಅಂತ ನೇತಾರರು ಮಾಡಿದರು, ಅಶೋಕ್ ಸಿಂಗಲ್ರಂಥ ನೇತಾರರು ಮಾಡಿದರು. ಅದರ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ದಾಖಲೆಯ ಹೋರಾಟಗಳು ನಡೆದು ಆಗ ನಮ್ಮೆಲ್ಲರ ಸಂಕಲ್ಪ ಏನಾಗಿತ್ತು? ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು. ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆ. ಇವತ್ತಂತಹ ಸಹಸ್ರ ಕೋಟಿ ಹೋರಾಟಗಾರರ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಿದೆ. ಬಾಲರಾಮ ಅಯೋಧ್ಯೆಯ ಮಂದಿರದ ಒಳಗೆ ಪ್ರವೇಶ ಆಗಿದೆ. ಅಂತಹ ಸಂತೋಷದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಾಕುಳಿದಂಥ 1000 ಯೋಜನೆಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಎಲ್ಲ ಸಂಕಲ್ಪಗಳು ಈಡೇರಿದ್ದಾವೆ. ಯಾವ ವಿಚಾರಧಾರೆಗೋಸ್ಕರ ಹೋರಾಟ ಮಾಡಿದೆವೋ ಆ ಹೋರಾಟಗಳು ಯಶಸ್ವಿಯಾಗಿದೆ. ಆ ಹೋರಾಟಗಳಿಗೆ ಉತ್ತರ ಸಿಕ್ಕಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಉತ್ತರ ಎಲ್ಲವನ್ನ ಕೊಟ್ಟವರು ಯಾರು? ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹಾಗಾಗಿ ಇಡೀ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನರೇಂದ್ರ ಮೋದಿಯ ಜೊತೆಗೆ ನಿಲ್ಲಬೇಕು ಅನ್ನತಕ್ಕಂಥ ಸಂಕಲ್ಪಗಳು ಇವತ್ತು ಆಗಬೇಕು. ಸಂಕಲ್ಪ ಅದಕ್ಕೋಸ್ಕರ ಹೇಳಿದೆ, ಕಳೆದ ಬಾರಿ 2,73,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಬಾರಿ ನಮ್ಮ ಗುರಿ ಇರತಕ್ಕಂಥ 3 ಲಕ್ಷ ಮತವನ್ನು ದಾಟಬೇಕು. ನಮ್ಮ ಒಬ್ಬ ಅಭ್ಯರ್ಥಿ, ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ, ಯುವ ನಾಯಕರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನು ಗೆಲ್ಲಿಸಬೇಕು. ಬ್ರಿಜೇಶ್ ಚೌಟ ಅವರನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವರು, ಮಿಲಿಟರಿಯಲ್ಲಿದ್ದರು, ಸೇನೆಯಿಂದ ನಿವೃತ್ತಿ ಆದರು.
ನಮ್ಮ ಪಾರ್ಟಿಯ ಜವಾಬ್ದಾರಿಯನ್ನು ತಗೊಂಡ್ರು, ಯುವ ಮೋರ್ಚಾ ಜವಾಬ್ದಾರಿ ತಗೊಂಡ್ರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದರು, ರಾಜ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಕಣಕ್ಕಿಳಿಸಿದೆ. ಹಾಗಾಗಿ ನಾನು ಮಂಗಳೂರು ಮತಕ್ಷೇತ್ರದ ಎಲ್ಲ ಮತದಾರರಲ್ಲಿ, ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ಜಾತಿ ಮರೆತು ಬಿಡಿ, ಮತ ಮರೆತು ಬಿಡಿ, ಪಂಥ ಮರೆತು ಬಿಡಿ, ಗುಂಪುಗಾರಿಕೆ ಮರೆತು ಬಿಡಿ, ಒಂದೇ ನೆನಪಿಡಿ, ದೇಶ ದೇಶ ದೇಶ, ಮೋದಿ ಮೋದಿ ಮೋದಿ. ನಿಮ್ಮ ಮನಸ್ಸಿನ ಸಂಘ ಎಲ್ಲ ಬಿಟ್ಟು ಬಿಡಿ, ಸಣ್ಣ ಪುಟ್ಟ ಮರೆತು ಬಿಡಿ. ಅದು ದೊಡ್ಡ ಸಮಸ್ಯೆ ಉಳ್ಳಾಳದಲ್ಲಿ ಅದೇ ಇರೋದು. ನಿಮ್ಮ ಮನಸ್ಸುಗಳಲ್ಲಿ ಸಣ್ಣ ಸಣ್ಣದು ಭಾವನೆಗಳಿದೆ, ಅದು ಬಿಟ್ಟುಬಿಡಿ, ಗುಂಪುಗಾರಿಕೆ ಬಿಟ್ಟುಬಿಡಿ. ಒಂದೇ ಮನಸ್ಸು, ಒಂದೇ ದೇಶ, ಒಂದೇ ಕಲ್ಪನೆಗಳು. ಯಾವುದದು? ದೇಶ ದೇಶ ದೇಶ, ಮೋದಿ ಮೋದಿ ಮೋದಿ. ಆ ಸಂಕಲ್ಪದ ಅಡಿಯಲ್ಲಿ ನಾವು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡೋಣ. ಹಾಗಾಗಿ ಹೇಳಿದೆ, ನನಗೆ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ಮತದಾರರು ನಮ್ಮ ಜೊತೆ ಬರುವುದಕ್ಕೆ ತಯಾರಿದ್ದಾರೆ, ಮತದಾರರು ನಮ್ಮ ಜೊತೆ ಸಿದ್ಧರಿದ್ದಾರೆ, ಮತದಾರರು ನಮ್ಮ ಜೊತೆ ನಿಲ್ಲುವುದಕ್ಕೆ ಸಿದ್ಧರಿದ್ದಾರೆ. ಇಡೀ ದೇಶದಲ್ಲಿ ಒಂದು ವಾತಾವರಣ ಗಾಳಿ ಬೀಸ್ತಾ ಇದೆ. ಆ ಗಾಳಿ ಏನು? ಮೋದಿ ಗಾಳಿ ಬೀಸ್ತಾ ಇದೆ, ಮೋದಿ ಗಾಳಿ ಬೀಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ರಾಮ ಮಂದಿರ ಪ್ರತಿಷ್ಠಾಪನೆ ಆದಮೇಲೆ ಸರ್ವೆ ಹೇಳುತ್ತೆ 10% ವೋಟ್ ಬಿಜೆಪಿಯ ಪರವಾಗಿ ಜಾಸ್ತಿ ಆಗಿದೆ. ಇವತ್ತು ಕಾಂಗ್ರೆಸ್ಸಿಗರು ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ಸಿನ ಮನಸ್ಸಿನ ಸಂಕಲ್ಪಗಳು ಏನಿದ್ದಾವೆ? ಮೋದಿ ಬೇಕು. ರಾಜ್ಯ ಬಿಟ್ಟು ಬಿಡಿ, ಜಿಲ್ಲೆ ಬಿಟ್ಟು ಬಿಡಿ, ಕ್ಷೇತ್ರ ಬಿಟ್ಟು ಬಿಡಿ. ನೀವು ಖಾಸಗಿಯಾಗಿ ಮಾತನಾಡಿ ಕಾಂಗ್ರೆಸ್ಸಿಗರಲ್ಲಿ, ಅವರು ಹೇಳ್ತಾರೆ ಮೋದಿ ಒಂದು ಉಳಿಬೇಕ್ರಿ, ಮೋದಿ ಪ್ರಧಾನಿಯಾಗಿ. ಹಾಗಾಗಿ ಇವತ್ತು ಎಲ್ಲರ ಭಾವನೆಗಳಲ್ಲಿ ಏನಿದೆ? ನರೇಂದ್ರ ಮೋದಿ ಮತ್ತೆ ಇನ್ನೊಂದು 5 ವರ್ಷಗಳ ಕಾಲ ಈ ದೇಶವನ್ನು ಆಳಬೇಕು, ಮತ್ತೆ ಭಾರತ ಜಗದ್ವಂದ್ಯ ಆಗಬೇಕು, ಜಗದ್ವಂದ್ಯ ಭಾರತ. ಹಾಗಾಗಿ ನಮ್ಮೆಲ್ಲರ ಸಂಕಲ್ಪಗಳು ಅದೇ ಇರಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಹಿಂದಿನ ದಾಖಲೆಗಳನ್ನು ಮುರಿದು ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಅತಿ ಹೆಚ್ಚು ಮತವನ್ನು ತಂದುಕೊಡೋದಕ್ಕೋಸ್ಕರ ಸಂಕಲ್ಪ ಆಗಬೇಕು. ಆ ಸಂಕಲ್ಪದ ಗುರಿ ಯಾವುದಾಗಬೇಕು ಹೇಳಿದರೆ, ಪ್ರಧಾನಮಂತ್ರಿಗಳು ಒಂದು ಉಲ್ಲೇಖ ಮಾಡ್ತಾರೆ. ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಮಾರೋಪದಲ್ಲಿ ಹೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಶಾಶ್ವತವಾಗಿರ್ತಕ್ಕಂಥ ಗೆಲುವಿನೆಡೆಗೆ ಹೋಗಬೇಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಆಗಬೇಕು, ಭಾರತದ ಗೆಲುವು ಆಗಬೇಕು. ಭಾರತದ ಗೆಲುವು ಯಾವುದು? ಮತಗಟ್ಟೆಯನ್ನು ಗೆದ್ದಾಗ ದೇಶವನ್ನು ಗೆಲ್ತೀವಿ, ಮತಗಟ್ಟೆಯನ್ನು ಗೆದ್ದಾಗ ದೇಶವನ್ನು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಒಂದು ಸಂಕಲ್ಪವನ್ನು ತೊಡಬೇಕು. ಮೊದಲಿಗೆ ಯಾವುದು? ನರೇಂದ್ರ ಮೋದಿ ಪ್ರಧಾನಿ ಆಗುವುದು ಗುರಿಯಲ್ಲ, ಬ್ರಿಜೇಶ್ ಚೌಟ ಗೆಲ್ಲುವುದು ಗುರಿಯಲ್ಲ. ಗುರಿ ಯಾವುದು? ನನ್ನ ಮತಗಟ್ಟೆಯಲ್ಲಿ BJP ಲೀಡ್ ತಂದು ಕೊಡ್ತಕ್ಕಂಥ ಗುರಿ ಆಗಬೇಕು. ನಿಮ್ಮ ಮತಗಟ್ಟೆಯಲ್ಲಿ BJP ಲೀಡ್ ಆದರೆ ಕ್ಯಾಪ್ಟನ್ ಲೀಡ್ ಆಗ್ತಾರೆ, ಕ್ಯಾಪ್ಟನ್ ಲೀಡ್ ಆದರೆ ನರೇಂದ್ರ ಮೋದಿ ಲೀಡ್ ಆಗುತ್ತೆ. ಹಾಗಾಗಿ ನಮ್ಮ ಸಂಕಲ್ಪ ನಮ್ಮ ಮತಗಟ್ಟೆ, ನಮ್ಮ ಮತಗಟ್ಟೆ, ನಮ್ಮ. ಹಾಗಾಗಿ ಅಂಥ ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕ ಟೀಮ್ ಮಂಗಳೂರು ಮತಕ್ಷೇತ್ರದಲ್ಲಿದೆ. ಈ ಟೀಮ್ ಮನಸ್ಸು ಮಾಡಿದರೆ ಯಾವ ಸಂಕಲ್ಪವನ್ನು ಈಡೇರಿಸುವಂಥ ಟೀಮ್, ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಚಾಕಚಕ್ಯತೆ ಇರತಕ್ಕಂಥ ಟೀಮ್. ಭಾಳ ಖುಷಿ ಇದೆ, ಇವತ್ತು ಇದೇ ಕ್ಷೇತ್ರದವರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಆದರ್ಯರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಅವರು ಮಂಡಲದ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಮತ್ತು ಸಾಧನೆಯನ್ನು ಕಾಣಬೇಕು. ಹಾಗಾಗಿ ಸಾಧನೆ ಮತ್ತು ಯಶಸ್ಸಿಗೆ ಪರಿಕಲ್ಪನೆಗಳು ಯಾವುದು ಅಂತ ಹೇಳಿದ್ರೆ ಅತಿ ಹೆಚ್ಚು ಮತವನ್ನು ತಂದು ಕೊಡ್ತಕ್ಕ. ಹಾಗೆ ಆ ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ಹೇಳ್ತಾ, 15 ವರ್ಷಗಳ ಕಾಲ ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದ್ದೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ರಾಜಕಾರಣದಲ್ಲಿ ಮಾಡಿದ್ದೇನೆ. ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಹಕಾರ, ಆಶೀರ್ವಾದದಿಂದ ನಾನು ಯಶಸ್ಸನ್ನು ಪಡೆದಿದ್ದೇನೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ನಾನು ನನ್ನನ್ನು ಪಾರ್ಟಿ ಗುರುತಿಸಿ 3 ಬಾರಿ ಸಂಸದ, ರಾಜ್ಯದ ಅಧ್ಯಕ್ಷನಾಗಿ 4.5 ವರ್ಷಗಳ ಕಾಲ ಅತಿ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಜವಾಬ್ದಾರಿಗಳು ಸಿಕ್ಕಿದೆ ಹೇಳಿದರೆ ಇದು ಯಾವ ಪಾರ್ಟಿಯಲ್ಲೂ ಸಾಧ್ಯ ಇಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಬಾಕಿ ಎಲ್ಲ ಪರಿವಾರ, ವಂಶಾಡಳಿತ ಅಥವಾ ಆರ್ಥಿಕ ಅಥವಾ ಶಕ್ತಿ ಇದ್ದವರಿಗೆ, ಯಾವುದೇ ಶಕ್ತಿ ಇಲ್ಲದವನು ಸಾಮಾನ್ಯ ಕಾರ್ಯಕರ್ತ ಎತ್ತರಕ್ಕೆ ಏರಬಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಹೇಳಿದೆ ಭಾಳ ಸಂತೋಷಪೂರ್ವಕವಾಗಿ ನಾನು ಹೇಳಿದೆ, ಯಾವಾಗ ಬೇಕಿದ್ರೂ ನನ್ನನ್ನು ಬದಲಾವಣೆ, ಇದು ನನ್ನ ಅಪ್ಪನ ಆಸ್ತಿ ಅಲ್ಲ, ಅದು ಪಾರ್ಟಿ ಆಸ್ತಿ. ನಮ್ಮನ್ನು ಗುರುತಿಸಿ ಜವಾಬ್ದಾರಿ ಕೊಡತಕ್ಕಂಥದ್ದು. ಹಾಗಾಗಿ 3 ಬಾರಿ ಕೊಟ್ಟಿದ್ದಾರೆ ಹೇಳಿದ್ರೆ 15 ವರ್ಷ. ನನಗೆ ಇನ್ನೊಂದು ಹೆಮ್ಮೆ ಇದೆ, ಈ ಜಿಲ್ಲೆಯಲ್ಲಿ 15 ವರ್ಷ ಸಂಸದನಾದ ಏಕೈಕ ಸಂಸದ ಇಲ್ಲಿಯವರೆಗೆ ನಾನು ಮಾತ್ರ. ಹಾಗಾಗಿ ಸುದೀರ್ಘ ಅವಧಿಗೆ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ, ಬದಲಾವಣೆ ಮಾಡಬಹುದು. ಹಾಗಾಗಿ ಮೊನ್ನೆ ಬದಲಾವಣೆಯನ್ನು ಮಾಡಿದ್ದಾರೆ. ಸಂತೋಷಪೂರ್ವಕವಾಗಿ ನಮ್ಮದೇ ಪಾರ್ಟಿಯ ಕಾರ್ಯಕರ್ತನಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನು ಮಾಡಿದ್ದಾರೆ. ನನ್ನ ಗುರಿ ಇರ್ತಕ್ಕಂಥ ನನ್ನ ಓಟಿಗಿಂತ ಹೆಚ್ಚು ಓಟು ಬ್ರಿಜೇಶ್ ಚೌಟ ಅವರಿಗೆ ಬರಬೇಕು. ಆಗ ಬಂದಾಗ ಮಾತ್ರ ನನ್ನ ಸಾಧನೆಯ ಪರಿಚಯ ಆಗುತ್ತೆ. ನನಗೆ ವಿಶ್ವಾಸ ಇದೆ 3 ಲಕ್ಷ ಮತಗಳ ಅಂತರದಿಂದ ಬ್ರಿಜೇಶ್ ಚೌಟ ಅವರನ್ನು ಗೆಲ್ಲಿಸಿ.
ಹಾಗಾಗಿ ಸಂತೋಷಪೂರ್ವಕವಾಗಿ ನಾನು ಒಪ್ಪಿ ಇವತ್ತು ಅಭ್ಯರ್ಥಿಯ ಜೊತೆ ನಾವು ಪ್ರವಾಸಗಳನ್ನು ಮಾಡ್ತೀವಿ. ನಿಮ್ಮೆಲ್ಲರಲ್ಲಿ ನನ್ನ 15 ವರ್ಷಗಳ ಕಾಲ ನೋಡಿದರೆ 5 ವರ್ಷಗಳ ಕಾಲ ನಾನೊಬ್ಬ ಸಂಘಟನಾ ಕಾರ್ಯದರ್ಶಿಯಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಸಹಜವಾಗಿ ಸಂಘಟನೆ ಶಿಸ್ತು ಮತ್ತು ಅನುಶಾಸನವನ್ನು ತರಬೇಕು ಅನ್ನತಕ್ಕಂಥ ಪ್ರಯತ್ನವನ್ನು ನಾನು ಮಾಡೋನು. ಯಾಕೆ ನಾನು ಸಂಘದ ಪ್ರಚಾರಕನಾಗಿ ರಾಜಕಾರಣಕ್ಕೆ ಬಂದವಲ್ಲ, ನಾನು ರಾಷ್ಟ್ರದ ಕಾರ್ಯಕ್ಕೋಸ್ಕರ ಬಂದವ, ಅನಿವಾರ್ಯ ರಾಜಕಾರಣಕ್ಕೆ ಬಂದೆ, ಸೂಚನೆ ಮೇರೆಗೆ ಬಂದೆ. ಹಾಗಾಗಿ ಶಿಸ್ತು ಅನುಶಾಸನಗಳನ್ನು ತರಬೇಕು, ಪಾರ್ಟಿ ಸಿಸ್ಟಮ್ನೊಳಗೆ ಬರಬೇಕು ಅಂತ ಆದಾಗ ಒಂದು ಕಠೋರವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಾವು ತಗೋಬೇಕಾಗುತ್ತೆ. ಅಂತ ತಗೊಂಡಾಗ 10 ಜನರಿಗೆ ನೋವು ಬೇಸರಗಳಾಗುವಂಥದ್ದು ಸಹಜ. ಹಾಗಾಗಿ ಯಾರಿಗಾದರೂ ನೋವು ಬೇಸರಗಳಾಗಿದ್ದರೆ ಅಥವಾ ನನ್ನ ನಡವಳಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ನಿಮ್ಮಲ್ಲಿ ಕ್ಷಮೆಯನ್ನೇ ಯಾಚಿಸ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪ್ರಯತ್ನಗಳನ್ನು ಮಾಡಿ ಯಶಸ್ಸನ್ನು ಪಡೆದಿದ್ದೇನೆ ಕ್ಷೇತ್ರದ ನಿಮ್ಮೆಲ್ಲರ ಸಹಕಾರದಿಂದ. ಇವತ್ತಿಗೂ ಮತ್ತೊಮ್ಮೆ ನನ್ನ ವಿನಂತಿ ಏನು ಅಂತ ಕೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ನಾವು ಮತ್ತೆ ಅತಿ ಹೆಚ್ಚು ಮತಗಳನ್ನು ತರಬೇಕು. ನನಗೆ ವಿಶ್ವಾಸ ಇದೆ ನೀವು ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ತಂದರೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಲ್ಲಿ ನೀವು ಯಶಸ್ಸನ್ನು ಪಡಿತೀರಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಲ್ಲಿ ಯಶಸ್ಸನ್ನು ಪಡೆದರೆ ಮಂಗಳೂರು ಮತಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಗೂ ಗೆಲ್ಲುತ್ತೆ. ಹಾಗಾಗಿ ಆ 3 ಗುರಿಗಳನ್ನಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಕಾರ್ಯಾಲಯ ಒಳ್ಳೆಯ ಶುಭ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಹಸ್ತದಲ್ಲಿ ಉದ್ಘಾಟನೆಯಿಂದ ದೀಪ ಬೆಳಗ್ಗೆ ಉದ್ಘಾಟನೆ ಆಗಿದೆ. ಇದೊಂದು ಶುಭದ ಸಂಕೇತ ಆಗಲಿ, ಗೆಲುವಿನ ಸಂಕೇತ ಆಗಲಿ, ಗೆಲುವನ್ನು ಸಾಧಿಸಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತಹ ಸಂಕಲ್ಪವನ್ನು ಇಲ್ಲಿ ಮಾಡೋಣ ಅಂತ ಶುಭವನ್ನು ಹಾರೈಸಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಂಸದರಾಗಿ ಕೇಂದ್ರದ ಹಲವಾರು ಯೋಜನೆಗಳನ್ನು ಅಭಿವೃದ್ಧಿಪರ ಕೆಲಸ ಕಾರ್ಯವನ್ನು ಮಾಡಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮವನ್ನು ವಹಿಸಿದಂಥ ಮಾನ್ಯ ಸಂಸದಂಥ ನಳಿನ್ ಕುಮಾರ್ ಕಟೀಲ್ರವರಿಗೆ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ. ನಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಳಿನನ್ನ ಓಟಿಗೆ ನಿಂತಾಗ ಕೂಡ ರಾಧಾಕೃಷ್ಣ ರೈ ಅವರೇ ಈ ಒಂದು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಆಗಿದ್ದರು. ಅದಕ್ಕೆ ನಾನು ನೆನಪಲ್ಲಿ ಮತ್ತೆ ಅವರನ್ನೇ ಈ ಕ್ಷೇತ್ರದ ಉಸ್ತುವಾರಿ ಮಾಡಿದ್ದು. ಅವರು ಪುತ್ತೂರಿಂದ ಇಲ್ಲಿ ಬರಬೇಕು. ಅವ್ರು ಹೇಳಿದರು ನನ್ನ ಬ್ರಹ್ಮ ಕೆಲಸ ಇದೆ, ಅದಿದೆ ಇದೆ. ನಾನು ಹೇಳಿದ್ದು ಏನಿದ್ರು ನೀವು ಈ ಕ್ಷೇತ್ರದ ಉಸ್ತುವಾರಿ ಮಾತ್ರ ರಾಧಾಕೃಷ್ಣ ರೈ ಅವರೇ ವಹಿಸಬೇಕು ಅಂತ ಹೇಳಿದ್ದೇನೆ. ಅವರು ಪಾಪ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಧಾಕೃಷ್ಣ ರೈ ಅವರೇ. ಅದರ ಜೊತೆಗೆ ನಮ್ಮ ಕ್ರಿಯಾಶೀಲ ಜಿಲ್ಲೆಯ ಕಾರ್ಯದರ್ಶಿ ದಿನೇಶ್ ಅಮ್ಟೂರ್ ಅವರೇ, ನಮ್ಮ ಈ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರು, ಇಂದಿನ ಅಧ್ಯಕ್ಷರು, ನಿರಂತರವಾಗಿ 4 ವರ್ಷಗಳ ಕಾಲ ಈ ಸಂಘಟನೆಯನ್ನು ಮುನ್ನಡೆಸಿರುವಂಥ ಕ್ರಿಯಾಶೀಲ ಚಂದ್ರಾಸ್ ಪಂಡಿತ್ ಹೌಸ್ ಅವರೇ, ಜಿಲ್ಲೆಯ ವಕ್ತಾರರಾದ ಮೋಹನ್ ರಾಜ್ ಅವರೇ, ನಮ್ಮ ಯಶವಂತ್ ಅಮೀನ್ರ ಬಗ್ಗೆ ಭಾರಿ ಎಲ್ರಿಗೂ ಕಾಳಜಿ ಇತ್ತು. ಅವರಿಗೆ ಏನಾದರೂ ಮಾಡಬೇಕು ಅಂತ ನಳಿನನ್ನ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ರಾಜ್ಯದಲ್ಲಿ ಮೀನುಗಾರ ಪ್ರಕೋಷ್ಠದ ಸಹ ಸಂಚಾಲಕರಾಗಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ಸುಜಿತ್ ಮಾಡೂರು ಮತ್ತು ದಯಾನಂದ್ ತೊಕ್ಕೋಟ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮೆಲ್ಲರ ಆದರಣೀಯ ಹಿರಿಯರಾದ ರಾಜಾರಾಮ್ ಭಟ್ ಅವರೇ, ಸೀತಾರಾಮ್ ಬಂಗೇರ್ ಅವರೇ, ಚಂದ್ರಾಸ್ ಉಚ್ಚಿಲ್ ಅವರೇ, ಚಂದ್ರಾಸ್ ಅಡ್ಯಂತಯರ್ ಅವರೇ, ಚಂದ್ರಾಸ್ ಉಳ್ಳಾಲ್ರೇ, ನಮ್ಮ ಕ್ರಿಯಾಶೀಲ ನಾಯಕರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರೇ, KT ಸುವರ್ಣರೇ, ಚಂದ್ರಾಸ್ ನಮ್ಮ ಸೀತಾರಾಮ್ ಶೆಟ್ಟಿ ದಳಸ್ ಅವರೇ, ಜಿಲ್ಲೆಯ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರಾಗಿ ಸತೀಶ್ ಕರ್ಕೇರನ್ನು ಈ ವಯಸ್ಸಲ ನಿಯೋಜನೆ ಮಾಡಿದೆ. ಯಾಕೆಂದರೆ ಮಂಗಳೂರಿಗೆ ಆರ್ಥಿಕವಾಗಿ ಹೆಚ್ಚು ಶಕ್ತಿ ಬರಲಿ ಅನ್ನೋ ಕಾರಣ ಕೂಡ ಒಂದು ಉದ್ದೇಶ ಇಟ್ಟುಕೊಂಡು ಮತ್ತು ಕ್ರಿಯಾಶೀಲವಾಗಿ ಅವರು ಬರಬೇಕು ಅಂತ ಸತೀಶ್ ಕರ್ಕೇರು. ನಮ್ಮ ಫಲಾನುಭವಿ ಪ್ರಕೋಷ್ಠದ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಕೆಲಸ ಮಾಡುತ್ತಿರುವಂಥ ಜಯಶ್ರೀ ಕರ್ಕೇರ್ ಅವರು, ನಮ್ಮ ಹಿರಿಯರಾದ ಬಾಬು ಬಂಗೇರ್ ಅವರು, ಸಂಜೀವ್ ಶೆಟ್ಟಿ ಅವರು, ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮೋರ್ಚಾದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿ, ಮಂಡಲದ ಪದಾಧಿಕಾರಿಗಳೇ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ, ನನಗೆ ನಿಜವಾಗಿ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಈ ಕಟ್ಟಡದ 4ನೇ ಮಾಡಿಯಲ್ಲಿ ಪರ್ಮನೆಂಟ್ ಆಫೀಸ್ ಮಾಡಬೇಕು ಅಂತ ಒಂದು ಸಲ ಆಲೋಚನೆ ಮಾಡಿದೆವು. ಆದರೆ ಬಂದು ಚುನಾವಣಾ ಕಚೇರಿಗಾದರೂ ಇಲ್ಲಿ ಬಂದಿದ್ದೇವೆ. ಮುಂದಕ್ಕೆ ನಳಿನನ ಇದೇ ಬಿಲ್ಡಿಂಗಲ್ಲಿ ಶಾಶ್ವತವಾದ ಒಂದು ಕಟ್ಟಡ ಆಗಲಿ ಅಂತ ಈ ದೇವರಲ್ಲಿ ನಾನು ಈಗ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
ಈ ಒಂದು ಚುನಾವಣೆ ನಮಗೆ ಒಂದು ಸವಾಲಿನ ಚುನಾವಣೆ ಮತ್ತು ಸಂತೋಷದ ಚುನಾವಣೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ಮೊನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಹೇಳಿದ್ದಾರೆ, ಈ ಚುನಾವಣೆಯನ್ನು ಒಂದು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಜವಾಗಿ ಉತ್ಸವದ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಭಾರಿ ಜೋರಾದ ಜೋಶ್ ಇರುವುದು ಎಲ್ಲಿ ಅಂದರೆ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಪಾವೂರಲ್ಲಿ ಒಂದು ಸಲ ಮೀಟಿಂಗ್ ಕರೆದ್ರೆ 3-4 ಜನ ಸಹ ಸೇರಲಿಕ್ಕೆ ಭಾರಿ ಕಷ್ಟ ಆಗ್ತಿದ್ದಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಮೀಟಿಂಗ್ ಆಗುವಾಗ 60-70 ಜನ ಸೇರ್ತಾರಂತ ಹೇಳಿದರೆ ಮಂಗಳೂರಿನ ವಾತಾವರಣ ಬದಲಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಳಿನನ್ನ ಹೇಳಿದಾಗೆ ಈ ಸಲ ಕಾಂಗ್ರೆಸ್ಸಿಗಿಂತ 50 ವೋಟ್ ಆದರೂ ಜಾಸ್ತಿ ತಗೊಳ್ಳುವ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯ ಆಗಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹೆಚ್ಚು ಭಾರಿ ಕಷ್ಟ ಪಡಬೇಕಂತ ಅವಶ್ಯಕತೆ ಇಲ್ಲ. ನಾವು ಮೊನ್ನೆ ಸಂತೋಷ್ ಬೋಳಿಯಾರು ಹೇಳಿದರು 10,000 ವೋಟ್ ಜಾಸ್ತಿ ತೆಗೆದರೆ ಕಾಂಗ್ರೆಸ್ಸಿಗಿಂತ ನಾವು ಜಾಸ್ತಿ ಆಗ್ತೇವೆ. ಅದೇ ಕಾರಣಕ್ಕೋಸ್ಕರ ಹೋದ ಸಲ ಕೂಡ ನಳಿನಣ್ಣನಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಉಳ್ಳಾಲದಲ್ಲಿ ವೋಟ್ ಸಿಕ್ಕಿದೆ. ಯಾಕೆಂದರೆ ನಮಗೆ ಹಿಂದೂಗಳ ಎಷ್ಟು ವೋಟ್ ಬರ್ತದೆ ಎಲ್ಲ ಬಾಕಿ ವಿಧಾನಸಭಾ ಕ್ಷೇತ್ರ ಕಂಪೇರ್ ಮಾಡಿದರೆ ನಮಗೇನೆ ಜಾಸ್ತಿ ಬರ್ತದೆ. ಈ ಸಲ ದೊಡ್ಡ ಪ್ರಮಾಣದಲ್ಲಿ ಚುನಾವಣೆಯಲ್ಲಿ ಮತ ಬರುವ ಮುಖಾಂತರ ಬಾಕಿ 7 ವಿಧಾನಸಭಾ ಕ್ಷೇತ್ರಕ್ಕೆ ನಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ನಮ್ಮ ಕ್ಷೇತ್ರ ಕೂಡ ಈ ಒಂದು ಚುನಾವಣೆಯಲ್ಲಿ ಮತ ಗಳಿಸುವ ಮುಖಾಂತರ ನಮ್ಮ ಸಂಸದರಿಗೆ ವೋಟ್ ಮಾಡುವ ಮುಖಾಂತರ ನಾವು ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡುವ ಮುಖಾಂತರ ನಾವು ಕೆಲಸ ಮಾಡುವ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೆಚ್ಚು ಕಡಿಮೆ ಎಲ್ಲ ಮಹಾಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದಲ್ಲಿ ಸಭೆ ಆಗ್ತಾ ಉಂಟು. ಮಹಾಶಕ್ತಿ ಕೇಂದ್ರದ ಸಭೆ ಮುಗಿದಿದೆ. ಈ ಸಲ ನನಗೆ ಈ ಒಂದು ಸಂಗತಿಯನ್ನೇ ಹೇಳಲೇಬೇಕು. ಯಾಕೆಂದರೆ ಸಂಸದರು ಆಗಿ ನಳಿನ್ ಕುಮಾರ್ ಕಟೀಲ್ ಅವರು 15 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ನಳಿನನ್ನ ಈ ಟೀಕೆ ಟಿಪ್ಪಣಿ ಎಲ್ಲ ಇದ್ದದ್ದೇ, ಇದಕ್ಕೆ ತಲೆ ಬಿಸಿ ಮಾಡಬೇಡಿ. ಯಾಕೆಂದರೆ ಟೀಕೆ ಮಾಡುವವರು ಏನು ಮಾಡಿದರೂ ಮಾಡ್ತಾರೆ. 13 ವರ್ಷಗಳ ಕಾಲ ಪಾಣೆಮಂಗಳೂರು ಸೇತುವೆಯನ್ನು ಮಾಡಲಿಕ್ಕೆ 13 ವರ್ಷಗಳ ಕಾಲ ಕಾಂಗ್ರೆಸ್ ತಗೊಂಡಿತ್ತು. ಆದರೆ ನಮ್ಮ ಕಣ್ಣೆದುರೇ ಇರುವಂಥ ಫ್ಲೈಓವರ್ನಿಂದಾಗಿ ನಾವು 13 ನಿಮಿಷದಲ್ಲಿ ಪಂಪೈಲ್ನಿಂದ ಕುಂಪಲಕ್ಕೆ ಮುಟ್ಟುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣವನ್ನು ಯಾರೂ ಮಾತಾಡ್ತಾ ಇಲ್ಲ. ಈ ಫ್ಲೈಓವರ್ ಆದ ಕಾರಣ, ಫ್ಲೈಓವರ್ಗೆ ತುಂಬ ಜನ ಟೀಕೆ ಮಾಡ್ಬೋದು, ಆದರೆ ಫ್ಲೈಓವರ್ ಆದ ಕಾರಣ ನಮ್ಮ ವೇಗ ಎಷ್ಟಾಗಿದೆ, ನಮಗೆ ಎಷ್ಟು ಸುಲಭ ಆಗಿದೆ, ಎಷ್ಟು ಜಂಜಾಟದಲ್ಲಿದ್ದೆವು, ಇದೆಲ್ಲ ಯಾರೂ ಮಾತಾಡೋದಿಲ್ಲ. ಈ ರೀತಿಯ ಅನೇಕ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ಆಗಿದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಂಸದರು ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸವನ್ನು ನಾವು ಜನರ ಮುಂದೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಒಟ್ಟು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಅಲ್ಲಲ್ಲಿ ಅಭಿವೃದ್ಧಿ ರಸ್ತೆ ಮಾಡಲಿಕ್ಕೆ, ನೀರಿನ ವ್ಯವಸ್ಥೆ ಮಾಡಲಿಕ್ಕೆ, ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸಕ್ಕೆ ಬೇಕಾದಷ್ಟು ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸ ಕಾರ್ಯವನ್ನು ಕೊಟ್ಟಿದ್ದಾರೆ. ಆದರೆ ಸಮಸ್ಯೆ ಇರೋದು ಇಷ್ಟೇ, ನಳಿನ್ ಕುಮಾರರೇ ಬಂದು ಶಿಲಾನ್ಯಾಸ ಮಾಡಲಿಲ್ಲ, ನಳಿನ್ ಕುಮಾರ್ ಅವರೇ ಒಂದು ಉದ್ಘಾಟನೆ ಮಾಡಲಿಲ್ಲ. ಆಗಿರುವಾಗ ನಿಮ್ಮ ಮನಸ್ಸಲ್ಲಿರ್ಬೋದು ಅವರೇ ಎಲ್ಲ ಮಾಡಲಿಲ್ಲ ಅಂತ. ಎಲ್ಲ ಕೊಟ್ಟದ್ದು ಅವರೇ ಮಾಡಿಸಿದ್ದು. ಆದ್ದರಿಂದ ಬೇಕಾದಷ್ಟು ನಮಗೆ ರಸ್ತೆಗೆ ಆಗಿರ್ಬೋದು, ನೀರಿಗೆ ಆಗಿರ್ಬೋದು ಬೇಕಾದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೊಡುವುದಕ್ಕಿಂತ ಒಂದು ಸ್ವಲ್ಪ ಸಂಸದರ ಅನುದಾನವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜೊತೆಗೆ ಈ ಸಲ 15 ವರ್ಷಗಳ ನಿರಂತರ ಅಭಿವೃದ್ಧಿ, ಬಂದರ ಆಗಿರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಅಭಿವೃದ್ಧಿ ಮಾಡಿರುವಂಥ ಆಗಿರ್ಬೋದು. ಒಂದ್ಸಲ ಯೋಚನೆ ಮಾಡಿ, ರಾಷ್ಟ್ರೀಯ ಹೆದ್ದಾರಿ ಇವರು ಬಂದ ನಂತರವೇ ಇಡೀ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ವೇಗ ಸಿಕ್ಕಿದೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ನಮ್ಮ ಕಾರ್ಕಳ ಮೂಡಬಿದ್ರೆ ಈ ರಸ್ತೆ ಇರ್ಬೋದು, ಎಲ್ಲ ಭಾಗದಲ್ಲಿ ನಮ್ಮ ಕಣ್ಣೆದುರು ಇರುವಂಥ ಕಾಸರಗೋಡು ಮಂಗಳೂರು ರಸ್ತೆ ಇರ್ಬೋದು, ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸುವಂಥ ನಿರಂತರವಾದ ಕೆಲಸವನ್ನು ನಮ್ಮ ಸಂಸದರು ಮಾಡಿದ್ದಾರೆ. ಆದರೆ ಒಂದು ಸಲ ನಮ್ಮ ಜಿಲ್ಲೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕ್ಯಾಂಡಿಡೇಟ್ ಅಂತ ಹೇಳಿದ ತಕ್ಷಣ ನನ್ನ ಸಂಪೂರ್ಣವಾದ ಸಹಕಾರ ಉಂಟು. 3 ಲಕ್ಷಕ್ಕಿಂತ ಜಾಸ್ತಿ ಮತದಲ್ಲಿ ಬ್ರಿಜೇಶ್ ಚೌಟರನ್ನು ಗೆಲ್ಲಿಸಬೇಕು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿರಂತರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ ಏಕೈಕ ಸಂಸದ ರಾಜ್ಯದಲ್ಲಿದ್ದರೆ ಅದು ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ನೀವು ಯೋಚನೆ ಮಾಡಿ, ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಎಲ್ಲ ಆಗಿರುವಂಥದ್ದನ್ನು ನೋಡಿದರೆ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸಣ್ಣ
ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯ ಆಗಿರುವುದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನವೇ ಕಾರಣ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದರೆ ನಾನು ಜಿಲ್ಲಾಧ್ಯಕ್ಷನಾದ ನಂತರ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ನನಗೆ ನೀಡಿರುವಂಥ ಮಾರ್ಗದರ್ಶನ ಆಗಿರ್ಬೋದು, ಅವರು ನನಗೆ ಕೊಡುವಂಥ ಸಲಹೆ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಎಲ್ಲಿ ಕೂಡ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನ ಸಮಾನವಾಗಿ ತಗೊಂಡು ಹೋಗುವಂಥ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡೋದ್ರಿಂದ ನಾನು ಕೂಡ ಅವರ ಮಾರ್ಗದರ್ಶನದ ಮುಖಾಂತರ ಒಂದು ಸಣ್ಣ ತಿಳಿಯುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನಿಜವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಈ ಮಾರ್ಗದರ್ಶನದಲ್ಲಿ ಈ ಸಲ ಬ್ರಿಜೇಶ್ ಚೌಟ ಅವರು 3 ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ಖಂಡಿತವಾಗಿ ಗೆಲ್ತಾರೆ. ಗೆಲ್ಲುವ ಮುಖಾಂತರ ನಾವು ನರೇಂದ್ರ ಮೋದಿ ಅವರಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಮುಖಾಂತರ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಮಂಗಳೂರಿನ ಕ್ಷೇತ್ರವನ್ನು ಕೂಡ ನಾವು ಕೊಡ್ತೇವೆ ಅನ್ನುವ ಈ ಒಂದು ಆಶಾದಾಯಕವಾದ ಆಶಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತುಂಬ ಯೋಚನೆ ಮಾಡ್ತಾ ಇದ್ದೇವೆ ನಾವು. ಜನರ ಬಳಿಗೆ ಹೋಗಲಿಕ್ಕೆ ನಮಗೆ ಎಷ್ಟು ಸಂಗತಿ ಇದೆ ಅಂದರೆ ಕೆಲವು ಸಲ ನೆನಪು ಮಾಡಬೇಕು ಅಂತ ಹೇಳೋದು. ಇನ್ನೂ 1 ತಿಂಗಳು ಹೋದರೆ ನಮ್ಮ ಜನರಿಗೆ ರಾಮ ಮಂದಿರ ಮಾಡಿದ್ದೇ ಮರೆತು ಹೋಗ್ತದೆ. ರಾಮ ಮಂದಿರದ್ದು ಆವಾಗ ಕಾರ್ಯಕರ್ತರು ನೆನಪು ಮಾಡ್ತಾ ಇರಬೇಕು. ಆವಾಗ ರಾಮ ಮಂದಿರದ್ದು ನೆನಪು ಮಾಡದಿದ್ದರೆ ಚುನಾವಣೆ ದಿವಸ ಮರೆತು ಬಿಡ್ತಾರೆ. ಒಂದ್ಸಲ ಯೋಚನೆ ಮಾಡಿ, ಪಾಕಿಸ್ತಾನ ಪುಲ್ವಾಮಾದಲ್ಲಿ ದಾಳಿ ಮಾಡಿದ ತಕ್ಷಣ ನಮ್ಮ ದೇಶದ ಪ್ರಧಾನಿಯವರು ಹೇಳಿದರು, ಗುಸ್ಕೆ ಮಾರೇಗ ಅಂತ ಹೇಳಿದರು. ಯಾವ ರೀತಿ ಮಾರಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು. ಅದನ್ನು ಒಂದ್ಸಲ ನೆನಪು ಮಾಡಿ, ನಮ್ಮ ದೇಶದ ಬಗ್ಗೆ ಪಾಕಿಸ್ತಾನಕ್ಕೆ ಎಂಥ ಎಚ್ಚರಿಕೆಯನ್ನು ಕೊಟ್ಟ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯದಲ್ಲಿ ಬೇಕಾದಷ್ಟು ಗ್ಯಾರಂಟಿ ಮಾತಾಡ್ತಾರೆ, ಬೇಕಾದಷ್ಟು ಗ್ಯಾರಂಟಿಗಳ ಮಾತಾಡ್ತಾರೆ. ಅವರು ಏನಾದರೂ ಗ್ಯಾರಂಟಿಯನ್ನು ಸರಿ ಕೊಟ್ಟಿದ್ದಾರಾ? ನಮ್ಮದು ಯೋಚನೆ ಮಾಡಿ. ಆರೋಗ್ಯಕ್ಕೋಸ್ಕರ ಆಯುಷ್ಮಾನ್, ಬೆಳಕಿಲ್ಲದವರಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಮುಖಾಂತರ, ನನಗೆ ಗೊತ್ತಿರೋ ಮಟ್ಟಿಗೆ ಜಿಲ್ಲೆಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಮುಖಾಂತರ ಅವರ ಹೆಸರಲ್ಲಿ ಮನೆಗೆ ಬೆಳಕು ಕೊಟ್ಟಿರುವಂಥ ದೊಡ್ಡ ಯೋಜನೆಯನ್ನು ಜಾರಿ ಮಾಡಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ. 80,000 ಮನೆಗಳಿಗೆ ಬೆಳಕನ್ನು ಕೊಟ್ಟಂಥ ನಳಿನ್ ಕುಮಾರ್ ಕಟೀಲ್ ನಮ್ಮ ನರೇಂದ್ರ ಮೋದಿ ಸರ್ಕಾರ. ಇವತ್ತು ಮನೆಗೆ ನೀರಿನ ವ್ಯವಸ್ಥೆ ಆಗ್ತಾ ಉಂಟು. ಯಾರು ಮಾಡಿದ್ದು? ಮನೆಗೆ ನೀರಿನ ವ್ಯವಸ್ಥೆ ಮಾಡಿರುವಂಥ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿರುವಂಥವರು ನರೇಂದ್ರ ಮೋದಿ ಅವರು. ಇವತ್ತು ಮನೆಗೆ ಉಜ್ವಲ ಗ್ಯಾಸನ್ನು ಕೊಟ್ಟಿರುವಂಥವರು ನರೇಂದ್ರ ಮೋದಿ ಅವರು. ಇವತ್ತು ಮಡಿಲು ಯೋಜನೆ ಮುಖಾಂತರ ಗರ್ಭಿಣಿಯರಿಗೆ 6,000 ಕೊಡುವಂಥ ಯೋಜನೆಯನ್ನು ತಂದವರು ನರೇಂದ್ರ ಮೋದಿ ಅವರು. ಕೃಷಿಗೆ ವರ್ಷಕ್ಕೆ 6,000 ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಕೊಟ್ಟವರು ನರೇಂದ್ರ ಮೋದಿ ಅವರು. ಗ್ರಾಮ ಪಂಚಾಯತಿಗೆ ಕೋಟಿಗಟ್ಟಲೆ ಹಣವನ್ನು ಒಂದೇ ₹1 ವಂಚನೆ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ 1 ಸೆಕೆಂಡಲ್ಲಿ ವರ್ಗಾವಣೆ ಪಂಚಾಯತ್ಗಳಿಗೆ ಮಾಡಿರುವಂಥ ಯೋಜನೆ ಜಾರಿ ಮಾಡಿರುವಂಥವರು ನರೇಂದ್ರ ಮೋದಿ ಅವರು. ಮಂಗಳೂರಿಗೆ ಸ್ಮಾರ್ಟ್ ಸಿಟಿಯನ್ನು ತಂದುಕೊಟ್ಟಿರುವಂಥವರು ನಳಿನ್ ಕುಮಾರ್ ಕಟೀಲ್ ಮತ್ತು ನರೇಂದ್ರ ಮೋದಿ ಅವರು. ನಮ್ಮ ರೈಲ್ವೆ ಇಲಾಖೆಯನ್ನು ವಿಶ್ವ ದರ್ಜೆಗೆ ಏರಿಸಿರುವಂಥವರು ಮತ್ತು ಇಡೀ ರೈಲ್ವೆ ಇಲಾಖೆಯನ್ನು ಸಾಮಾನ್ಯ ಜನರಿಗೆ ಬೇಕಾದ ರೀತಿಯಲ್ಲಿ ಮಾಡಿರುವಂಥವರು ನರೇಂದ್ರ ಮೋದಿ ಅವರು. ವಂದೇ ಭಾರತ ಮುಖಾಂತರ ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ವಿದ್ಯುತ್ ಚಾಲಿತ ರೈಲ್ವೆಯನ್ನು ಅನುಷ್ಠಾನ ಮಾಡಿದವರು ನರೇಂದ್ರ ಮೋದಿ ಅವರು. ಎಲ್ಲ ಇದರಲ್ಲಿ ನರೇಂದ್ರ ಮೋದಿ ಅವರು ಯಾವುದೇ ಇಲಾಖೆಯಲ್ಲಿ ಯಾವುದೇ ಜನರ ಮಧ್ಯೆ ಇಲ್ಲ ಅಂತ ಇಲ್ಲ, ಎಲ್ಲ ಯೋಜನೆಯನ್ನು ಜಾರಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ಹೇಳೋದು, ನಮ್ಮದೇ ಅರೆಕಾಲ ಆಜಬ್ಬ ಇದ್ದಾರೆ, ಅವರು ಎಷ್ಟು ನೆನಪಿಟ್ಟಿದ್ದಾರೆ ಗೊತ್ತಿಲ್ಲ. ಅರೆಕಾಲ ಆಜಬ್ಬನಂತ ಒಬ್ಬ ಕಿತ್ತಳೆಯನ್ನು ಮಾರುವವನನ್ನು ಈ ರಾಷ್ಟ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಡುವುದರ ಮುಖಾಂತರ ಒಬ್ಬ ಸಾಮಾನ್ಯ ಜನರಿಗೆ ಕೂಡ ಪದ್ಮಶ್ರೀಯ ಪ್ರಶಸ್ತಿಯನ್ನು ಮುಟ್ಟುವ ರೀತಿಯಲ್ಲಿ ಮಾಡಿದವರು ನರೇಂದ್ರ ಮೋದಿ ಅವರು. ಇವತ್ತು ಮಾಲಿಂಗ ನಾಯಕ್ ಅಂತ ಒಬ್ಬ ನೀರಿಂಗಿಸುವ ಅಂತರ್ಜಲ ವೃದ್ಧಿ ಮಾಡುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಸಾಮಾನ್ಯ ಮನುಷ್ಯನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರುವಂಥವರು ನರೇಂದ್ರ ಮೋದಿ ಅವರು. ಸಾಮಾನ್ಯ ಜನರಲ್ಲಿ ಮನ್ ಕಿ ಬಾತ್ ಮುಖಾಂತರ ಮಾತಾಡುವಂಥ ಯಾವುದಾದ್ರೂ ಪ್ರಧಾನಮಂತ್ರಿ ಇದ್ದರೆ ನರೇಂದ್ರ ಮೋದಿ ಅವರು. ವಿಶೇಷವಾಗಿ ಮಹಿಳೆಯರಿಗೆ 33% ರಿಸರ್ವೇಷನ್ ತಂದ ಏಕೈಕ ದೇಶದ ಪ್ರಧಾನಮಂತ್ರಿ BJP ಸರ್ಕಾರ ನರೇಂದ್ರ ಮೋದಿ ಅವರು. ಈಗ ಮಹಿಳೆಯರು ತುಂಬ ಖುಷಿಯಾಗಬೇಕು, ಯಾಕೆಂದರೆ ಓಟಿಗೆ ನಿಲ್ತೀರಾ ಬಿಡ್ತೀರಾ ಅದು ಬೇರೆ, 33% ರಿಸರ್ವೇಷನ್ ಕೊಟ್ಟವರು ನರೇಂದ್ರ ಮೋದಿ ಅವರು. ಅಲ್ಪಸಂಖ್ಯಾತರಿಗೆ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಈ ದೇಶದಲ್ಲಿ ಸರ್ವ ಜನರಿಗೆ ಸರ್ವ ಸಮಾನವಾದ ಆಡಳಿತವನ್ನು ನೀಡಿರುವಂಥವರು ನರೇಂದ್ರ ಮೋದಿ ಅವರು. ಎಲ್ಲ ವಿಭಾಗದಲ್ಲಿ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ
ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರ ಮುಖಾಂತರವೇ ಎಷ್ಟೋ ಸಾವಿರ ಜನರಿಗೆ ಈ ಜಿಲ್ಲೆಯಲ್ಲಿ ಕೂಡ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಟ್ಟಿರುವಂಥ, ಲೋನ್ ಕೊಟ್ಟಿರುವಂಥ, ಒಂದು ಅಭಿವೃದ್ಧಿಗೆ ಸಹಕಾರ ಮಾಡಿರುವಂಥವರು ನರೇಂದ್ರ ಮೋದಿ ಸರ್ಕಾರ. SC ಮತ್ತು ST ಸಮುದಾಯದ ಜನರಿಗೆ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಲಕ್ಷಾಂತರ ಕೋಟಿಗಟ್ಟಲೆ ಹಣವನ್ನು ಕೊಟ್ಟಂಥ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ದೇಶದಲ್ಲಿ ಸೈನಿಕನಿಗೆ ನ್ಯಾಯಯುತವಾದ ಗೌರವ ಸಿಗುವ ರೀತಿಯಲ್ಲಿ ಅವರಿಗೆ ಪೆನ್ಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸವಲತ್ತನ್ನು ಕೊಟ್ಟಿರುವವರು ನರೇಂದ್ರ ಮೋದಿ ಅವರು. ಇಷ್ಟೆಲ್ಲ ಸವಲತ್ತನ್ನು ಕೊಟ್ಟಿರುವಂಥ ನರೇಂದ್ರ ಮೋದಿ ಅವರನ್ನು ರಾಮ ಮಂದಿರ ಮಾಡಿದ ಋಣದಲ್ಲಿರುವ ನಾವು ರಾಮ ಮಂದಿರ ಮಾಡಿದ ಋಣಕ್ಕೋಸ್ಕರ ಆದರೂ ಒಂದು ದಿನ ಎದ್ದು 100 ಮನೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಎದುರು ಕೂತವರು ಮತ್ತು ಎಲ್ಲ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ, ನಮ್ಮ ಜಿಲ್ಲೆಗೆ 1,13,000 ಕೋಟಿ ರೂಪಾಯಿಯ ತಂದು ತರುವ ಮುಖಾಂತರ ಈ ಜಿಲ್ಲೆಗೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸವನ್ನು ಮಾಡಿರುವಂಥ, ಮಾರ್ಗದರ್ಶನ ಮಾಡಿ ಒಂದು ಆದರ್ಶ ಜೀವನವನ್ನು ನಡೆಸಿರುವಂಥ ನಳಿನ್ ಕುಮಾರ್ ಕಟೀಲ್ರ ಮಾರ್ಗದರ್ಶನದಲ್ಲಿ ಮುಂದೆ ಕೂಡ ಬ್ರಿಜೇಶ್ ಚೌಟ ಅವರು ಅತ್ಯಂತ ಒಳ್ಳೆ ರೀತಿಯಲ್ಲಿ ಒಬ್ಬ ಸೈನಿಕನಾಗಿ ಸಾಮಾನ್ಯ ಕಾರ್ಯಕರ್ತರೊಟ್ಟಿಗೆ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಖಂಡಿತವಾಗಿ ಮಾಡ್ತಾರೆ ಎನ್ನುವ ಭರವಸೆಯೊಂದಿಗೆ ಅವರನ್ನು ಈ ಒಂದು ಚುನಾವಣೆಯಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ಗೆಲ್ಲಿಸುವ ನಮ್ಮ ಜವಾಬ್ದಾರಿ ಇದೆ. ಅವರನ್ನು ಗೆಲ್ಲಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾ, ನಾವು ಮೊನ್ನೆ ಇಲ್ಲಿ ಪ್ರವಾಸ ಬಂದಿದ್ದೆವು ನಳಿನನ. ಆ ದಿವಸ 8 ಮಹಾಶಕ್ತಿ ಕೇಂದ್ರದಲ್ಲಿ ಕೂಡ ಸಭೆ ಆಗಿದೆ. ನನಗೆ ಅನಿಸುವುದು, ನಾನು ನೋಡಿದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊನ್ನೆ ರೀತಿಯಲ್ಲಿ ಸಿಕ್ಕಿದಂಥ ಸ್ಪಂದನೆ ಹಿಂದೆಂದೂ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಈ ಸಲ ನೀವು ಹೇಳಿದ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ 73,000 ಮತ ಸಿಗುವ ಮುಖಾಂತರ ಕಾಂಗ್ರೆಸ್ಸಿಗೆ ಮುಂದೆ ನಾವಿರಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಮತದಾರ ಬಂದವರು ಕೂಡ ಏನು ಗಡಿಬಿಡಿ ಮಾಡದೆ, ಯಾವ ಬೂತಲ್ಲಿ ನಮಗೆ ಓಟ್ ಸಿಗ್ತದೆ ಆ ಬೂತಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಆ ಬೂತಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ ನೀಡುವವರಿದ್ದಾರೆ. ತ್ರಿಪಲ್ ತಲಾಕ್ನ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವ ಎಷ್ಟೋ ಸಾವಿರಗಟ್ಟಲೆ ಮಹಿಳೆಯರಿದ್ದಾರೆ. ಅವರನ್ನು ಕನ್ವಿನ್ಸ್ ಮಾಡಿ ಮತ ಹಾಕಿಸೋದನ್ನು ನಾವೆಲ್ಲ ಮಾಡಬೇಕು. ಒಟ್ಟು ಈ ಒಂದು ಚುನಾವಣಾ ಕಾರ್ಯದ ಮುಖಾಂತರ ಭಾರಿ ಒಂದು ಆಶಾದಾಯಕವಾದ ಒಂದು ವಾತಾವರಣದಲ್ಲಿ ಈ ಚುನಾವಣಾ ಕಚೇರಿ ಇದೆ. ಎಲ್ಲವನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು. ಜಿಲ್ಲೆಯಲ್ಲಿ ಪ್ರಥಮ ಚುನಾವಣಾ ಕಾರ್ಯವನ್ನು ಪ್ರಾರಂಭ ಮಾಡಿದ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಲಿಷ್ಠ ಅಭಿವೃದ್ಧಿಪರ ವಿಶ್ವಗುರು ಭಾರತವನ್ನು ನಿರ್ಮಾಣ ಮಾಡಿದಂಥ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥ ನೆಲೆಯಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಲೀಡ್ ಮೂಲಕ ನಾವು ಕೊಡುಗೆಯನ್ನು ನೀಡಬೇಕೆನ್ನುವಂಥ ಮಾತುಗಳನ್ನ ಹೇಳಿದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ ಇವರಿಗೆ ವಂದನೆಗಳು. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಕುವೆತಬೈಲ್ ಇವರು ಅಧ್ಯಕ್ಷೀಯ ಮಾತುಗಳನ್ನ ಆಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಇವತ್ತಿನ ನಮ್ಮ ಈ ಚುನಾವಣಾ ಕಚೇರಿಯ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾದಂಥ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರೇ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ನಾಯಕ ಸತೀಶ್ ಕುಂಪಲರವರೇ, ನಮ್ಮ ಕ್ಷೇತ್ರದ ಪ್ರಭಾರಿಯಾದಂತಹ ಬೂಡಿಯಾರ್ ರಾಧಾಕೃಷ್ಣ ರೈ ಅವರೇ, ಹಾಗೂ ಇನ್ನೊಬ್ಬ ನಮ್ಮ ಮಂಡಲದ ಪ್ರಭಾರಿಯಾಗಿರುವಂತಹ ದಿನೇಶ್ ಅಮ್ಟೂರ್ರವರೇ, ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದಂತಹ ಚಂದ್ರಾಸ್ ಪಂಡಿತ್ ಹೌಸ್ರವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ದಯಾನಂದ್ ತೊಕ್ಕೋಟ್ರವರೇ, ಸುಜಿತ್ ಮಾಡೂರ್ರವರೇ, ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹಸಂಚಲಕರಾದಂತಹ ನಮ್ಮ ಯಶವಂತ್ ಅಮೀನ್ರವರೇ, ಹಾಗೂ ಜಿಲ್ಲೆಯ ನಮ್ಮ ವಕ್ತಾರರಾದಂತಹ ಮೋಹನ್ ರಾಜ್ರವರೇ, ವೇದಿಕೆಯ ಎದುರು ಆಸೀನರಾಗಿರುವಂತಹ ನನ್ನ ಎಲ್ಲ ಹಿರಿಯ ನಾಯಕರ ಪಾದಗಳಿಗೆ ನಮನವನ್ನು ಮಾಡುತ್ತಾ, ಸೇರಿರುವ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳೇ, ನಮ್ಮ ತಂಡದ ಪದಾಧಿಕಾರಿಗಳೇ,
ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಬೂತ್ ಮಟ್ಟದ ಹಾಗೂ ನಮ್ಮ ಅಧ್ಯಕ್ಷರೇ ಎಲ್ಲರಿಗೂ ವಂದಿಸುತ್ತಾ, ಈಗ ನಾವು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಹೊಸ ತಂಡನವನ್ನು ರಚನೆಯನ್ನು ಮಾಡಿದ್ದೇವೆ. ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಳಿನ್ ಕುಮಾರ್ರವರು ಅನೇಕ ವಿಷಯವನ್ನು ನಮಗೆ ಮನದಟ್ಟು ಮಾಡಿದರು. ನಿಜವಾಗಿಯೂ ಸುಮಾರು 1,13 ಕೋಟಿ ರೂಪಾಯಿಯ ಅನುದಾನವನ್ನು ಒಬ್ಬ ಸಂಸದ ನಮ್ಮ ಈ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆಂದರೆ ಇದು ನಮ್ಮ ಇಡೀ ಮಂಗಳೂರು ಮಂಡಲದ ದೊಡ್ಡ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ದೇಶದಲ್ಲಿ ಎಲ್ಲಿ ಕೂಡ ಇಷ್ಟು ದೊಡ್ಡ ಅನುದಾನವನ್ನು ಯಾರು ಕೊಟ್ಟ ನಿದರ್ಶನ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ನಮ್ಮದು ಕೂಡ ಒಂದು ತಪ್ಪಾಗಿದೆ. ನಾವು ಅವರು ಏನು ಯೋಜನೆಯನ್ನು ಕೊಟ್ಟಿದ್ದಾರೆ ಅದನ್ನು ಜನರಿಗೆ ತಲುಪಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಹೇಳುವುದಕ್ಕೆ ನಾನು ಸ್ವಲ್ಪ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತೇನೆ. ಅವರ 3 ವರ್ಷದ ಅವಧಿಯಲ್ಲ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ನಾನು ಅವರ ಒಟ್ಟಿಗೆ ಕೆಲಸವನ್ನು ಮಾಡಿದ್ದೇನೆ. ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸುತ್ತಾ ಅದಕ್ಕೆ ಬೇಕಾದ ಪರಿಹಾರವನ್ನು ಅವರು ನೀಡುತ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡುತ್ತೇವೆ, ತಮ್ಮ ವೈಯಕ್ತಿಕ ವಿಚಾರವನ್ನು ಬಿಟ್ಟು ನಮ್ಮ ಕ್ಷೇತ್ರಕ್ಕಾಗಿ ಅವರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ದಯವಿಟ್ಟು ತಾವುಗಳು ಮನಗಂಡು, ನಾನು ಇತ್ತೀಚೆಗೆ ಕೆಲವು ಕಡೆ ಮೂಡುಬಿದ್ರೆ ಇಲ್ಲದಿದ್ದರೆ ನಮ್ಮ ಉಪ್ಪಿನಂಗಡಿ ಹೋಗುವ ರೋಡನ್ನು ನೋಡುವಾಗ ನಿಜವಾಗಿಯೂ ನಮಗೆ ಒಂದು ಸಂತೋಷವಾಗ್ತಾ ಇದೆ. ಯಾವ ಕಡೆಯಿಂದ ಯಾವ ಕಡೆ ಹೋಗುವುದು ಎನ್ನುವುದೇ ನಮಗೆ ಮರೆತು ಹೋಗಿದೆ ಸ್ವಲ್ಪ ದಿವಸ ಹೋದ. ಅದೇ ರೀತಿ ಆ ರೋಡಿನ ಕೆಲಸ ಅದೇ ರೀತಿ ಆಗ್ತಾಯಿದೆ. ನಮ್ಮ ಇಡೀ ದಕ್ಷಿಣ ಕನ್ನಡದ ಸುತ್ತಮುತ್ತ ಎಲ್ಲ ರೋಡ್ಗಳು ಅಷ್ಟೊಂದು ಅಭಿವೃದ್ಧಿ ಆಗುವುದರಲ್ಲಿ ಅದಕ್ಕೆ ನಮ್ಮ ಸಂಸದರ ಎತ್ತಿದ ಕೈ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಅದೇ ರೀತಿ ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಕೂಡ ಹಾಗೆ, ಮಂಗಳೂರಿನ ಎಲ್ಲ ರೋಡುಗಳು ಪಾರ್ಕ್ಗಳು ಇಷ್ಟು ಸುಸಜ್ಜಿತ ಆಗಿದೆ ಅಂದರೆ ಈಗ ಅದನ್ನು ನೋಡುವಾಗ ನಮಗೆ ಸಂತೋಷ ಆಗ್ತಾ ಉಂಟು. ಅದನ್ನು ನಾವು ಜನಗಳಿಗೆ ತಿಳಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ನಿಜವಾಗಿಯೂ ಇಂಥ ಶಾಸಕರನ್ನು ನಾವು ಪಡೆದದ್ದು, ಇಂಥ ಸಂಸದರನ್ನು ಪಡೆದದ್ದು ನಮ್ಮ ಪುಣ್ಯ. ನಾನು ಇಲೆಕ್ಷನ್ನ ಸೀಟ್ ಡಿಕ್ಲೇರ್ ಆದ ಮರುದಿವಸ ನಾನು ಅವರ ಹತ್ತಿರ ಹೋದೆ. ಅವರು ಒಂದೇ ವಿಷಯ ಹೇಳಿದ್ದು, ಬ್ರಿಜೇಶ್ ಚೌಟ ಒಳ್ಳೆ ವ್ಯಕ್ತಿ, ಒಳ್ಳೆ ಯುವಕ, ಒಳ್ಳೆ ಕೆಲಸವನ್ನು ಮಾಡ್ತಾರೆ. ನಾನು ನಿಮ್ಮೆಲ್ಲರ ಹಿಂದೆ ನಿಂತು ಅವನನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸುವಲ್ಲಿ ಬಹಳ ದೊಡ್ಡ ಶ್ರಮವನ್ನು ಹಾಕುತ್ತೇನೆಂತ ಮನಪೂರ್ವಕವಾಗಿ ಅವರು ನಮ್ಮಲ್ಲಿ ತಿಳಿಸಿದ್ದಾರೆ. ನಿಜವಾಗಿಯೂ ಅವರ ಗುಣವನ್ನು ನಾವು ರಾಜಕೀಯ ಜೀವನದಲ್ಲಿ ಆದರ್ಶವಾಗಿ ತೆಗೆದುಕೊಳ್ಳಬೇಕು. ಅವರು ತನಗೆ ಯಾವಾಗ ಅಭ್ಯರ್ಥಿತನ ಸಿಕ್ಕಿದೆಯೋ ಯಾವಾಗ ಅಭ್ಯರ್ಥಿತನ ಸಿಗಲಿಲ್ಲವೋ ಎರಡನ್ನೂ ಕೂಡ ಒಂದೇ ರೀತಿ ಸ್ವೀಕರಿಸಿದಂಥ ನಮ್ಮ ದೇಶದ ಮಹಾನ್ ರಾಜಕಾರಣಿಗಳಲ್ಲಿ ಒಬ್ಬರಂತ ಹೇಳಲಿಕ್ಕೆ ನಾನು ನಳಿನಣ್ಣನನ್ನು ಇಚ್ಛೆ ಪಡುತ್ತೇನೆ. ನಿಜವಾಗಿಯೂ ಅಂಥ ಗುಣ ನಮ್ಮಲ್ಲಿ ಇದ್ದರೆ ಈ ರಾಜಕೀಯ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಅದೆಷ್ಟೋ ಎತ್ತರಕ್ಕೆ ನಾವು ಕೊಂಡೋಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ನರೇಂದ್ರ ಮೋದಿಯವರು ಈ ದೇಶದ ಬಗ್ಗೆ ಕನಸನ್ನು ಕಂಡವರು. ದೇಶ ಅಧಪತನದ ಅಂಚಿಗೆ ಹೋಗುವಾಗ ನಿಜವಾಗಿಯೂ ದೇವರು ನಮಗೆ ಒಬ್ಬ ದೈವದೂತನನ್ನು ನಮ್ಮ ಈ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ನಿಜವಾಗಿಯೂ ನರೇಂದ್ರ ಮೋದಿಯವರು ಮಾಡಿದಂತಹ ಕೆಲಸಗಳನ್ನು ಒಬ್ಬ ಸಾಮಾನ್ಯ ಮನುಷ್ಯ ಮಾಡುವಂಥ ಕೆಲಸ ಅಲ್ಲ, ಒಬ್ಬ ದೇವತಾ ಮನುಷ್ಯನೇ ಮಾಡಬೇಕಷ್ಟೇ. ಕಾಶ್ಮೀರದ 370 ವಿಧಿಯನ್ನು ರದ್ದು ಮಾಡುವಾಗ ವಿರೋಧ ಪಕ್ಷದವರು ಹೇಳಿದರು ಇಡೀ ದೇಶವೇ ಹೊತ್ತಿ ಉರಿಯುತ್ತದೆ ಅಂತ. ಹಾಗೆ ರಾಮ ಮಂದಿರ ಆಗುವಾಗ ಇಡೀ ದೇಶದಲ್ಲಿ ರಕ್ತಪಾತ ಆಗುತ್ತದೆ ಅನ್ನೋದನ್ನು ಹೇಳಿದರು. ಆದರೆ ಒಂದೇ ಒಂದು ಯಾವುದೇ ಒಡಕು ತೊಡಕು ಇಲ್ಲದೆ ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಅಂದರೆ ಅದು ಒಬ್ಬ ಮನುಷ್ಯನಿಗೆ ಸಾಧ್ಯವಿಲ್ಲದಂಥ ಕೆಲಸ. ಅವರೊಬ್ಬ ದೇವತಾ ಮನುಷ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಇದೇ ದುಬೈಗೆ ಹೋದರೆ ದೇವರ ಫೋಟೋವನ್ನು ಪಾಕೆಟಲ್ಲಿ ಅಥವಾ ಎಲ್ಲಿಯಾದರೂ ಇಟ್ಟರೆ ಅವರಿಗೆ ಕಠಿಣ ಶಿಕ್ಷೆ ಎಲ್ಲ ಕೊಡ್ತಾಯಿದ್ರು. ಆದರೆ ಅಂತಹ ದುಬೈಯ ಒಬ್ಬ ದೊರೆಯ ಕೈಯಲ್ಲೇ ನಮ್ಮ ದೇವಾಲಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅಂದರೆ ಅದು ಖಂಡಿತ ನರೇಂದ್ರ ಮೋದಿಯ ದೊಡ್ಡ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ನಮ್ಮ ಪ್ರಧಾನಿಯನ್ನು, ನಮ್ಮ ಭಾರತ ದೇಶವನ್ನು ಹಿಂದೆ ಪರ ರಾಷ್ಟ್ರಗಳು ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು ತುಚ್ಛ ರೀತಿಯಲ್ಲಿ ಕಾಣುತ್ತಾ ಇದ್ದರು ನಮ್ಮ ಭಾರತೀಯರನ್ನು.
ಆದರೆ ನರೇಂದ್ರ ಮೋದಿಯವರು ಬಂದ ನಂತರ ಇಡೀ ಪ್ರಪಂಚದಲ್ಲೇ ನಮಗೆ ಭಾರತಕ್ಕೆ 1ನೇ ಸ್ಥಾನವನ್ನು ಕೊಟ್ಟವರು ನಮ್ಮ ನರೇಂದ್ರ ಮೋದಿಯವರು. ಇವತ್ತಿಗೂ ಕೂಡ ಅವರಿಗೆ ಹೊರದೇಶಕ್ಕೆ ಹೋದರೆ ಜಗತ್ತಿನ ಅತ್ಯಂತ ದೊಡ್ಡ ವ್ಯಕ್ತಿಗೆ ಕೊಡುವಂಥ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಪುಣ್ಯ. ರಾಮಾಯಣದಲ್ಲಿ ಶ್ರೀರಾಮ ದೇವರು ಕೂಡ ದೇವರಾಗಿರಲಿಲ್ಲ. ಅವರು ಕೂಡ ನಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ದರು. ಅದೇ ರೀತಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ನಿಜವಾಗಿಯೂ ದೇವರಾಗಿರಲಿಲ್ಲ, ಒಬ್ಬ ಗೊಲ್ಲನಾಗಿ ದನವಹಿಸುವವನ ಹಾಗೆ ಇದ್ದರು. ಆದರೆ ಕಲಿಯುಗದಲ್ಲಿ ನಾವು ಅವರನ್ನು ಇಬ್ಬರನ್ನು ಕೂಡ ದೇವರೆಂದು ಆರಾಧಿಸ್ತಾ ಬಂದಿದ್ದೇವೆ. ಹಾಗೆಯೇ ಇನ್ನೊಂದು ಯುಗ ಅಂತ ಇದ್ದರೆ ಖಂಡಿತ ನಮ್ಮ ನರೇಂದ್ರ ಮೋದಿಯವರನ್ನು ಆ ಯುಗದಲ್ಲಿ ದೇವರೆಂದು ಪೂಜಿಸುವ ಕಾಲ ಖಂಡಿತ ಬರುತ್ತದೆ. ಅಂತಹ ಕೆಲಸವನ್ನು ಅವರು ನಮ್ಮ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಅರ್ಹವಾದ ವ್ಯಕ್ತಿಯನ್ನು, ನಮ್ಮ ಸೈನಿಕರನ್ನು ನಾವು ವಿವಿಧ ಸಮಾರಂಭಗಳಲ್ಲಿ ಅವರನ್ನು ಗೌರವಿಸ್ತೇವೆ, ಅವರಿಗೆ ಗೌರವವನ್ನು ಅರ್ಪಿಸ್ತೇವೆ. ಆದರೆ ಅಂತಹ ಒಬ್ಬ ಸೈನಿಕನಿಗೆ ನಮ್ಮ ಈ ಕ್ಷೇತ್ರದ ಈ ಸಲದ ಲೋಕಸಭಾ ಅಭ್ಯರ್ಥಿತನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ನ್ಯಾಯವನ್ನು ಕೊಡಬೇಕಾಗಿದ್ದರೆ ನಾವು ಎಲ್ಲರೂ ರಾತ್ರಿ ಹಗಲು ಇನ್ನು ಮುಂದೆ ಈ ಪಕ್ಷದ ಕೆಲಸದಲ್ಲಿ ಕೈ ಜೋಡಿಸಿ ನಮ್ಮ ಬೂತುಗಳಲ್ಲಿ ದೊಡ್ಡ ಲೀಡನ್ನು ತಂದುಕೊಂಡು ಈ ಮಂಗಳೂರು ಮಂಡಲದಲ್ಲಿ ಕಾಂಗ್ರೆಸ್ಗಿಂತ 500ಕ್ಕಿಂತಲೂ ಹೆಚ್ಚಿನದಾದ ಮತವನ್ನು ತಂದುಕೊಟ್ಟರೆ ಮಾತ್ರ ಅದು ಸಾರ್ಥಕ ಆಗುತ್ತದೆ. ನಾವು ಆ ಸೈನಿಕರಿಗೆ ಕೊಡುವಂತಹ ಗೌರವ ನಿಜವಾಗಿಯೂ ಅದರಲ್ಲಿರುತ್ತದೆ. ನಾವು ಈ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಲೀಡನ್ನು ತಂದು ನಮ್ಮ ದೇಶದ ಎಲ್ಲ ಸೈನಿಕರಿಗೆ ನಾವು ಗೌರವವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಅಪೇಕ್ಷಿಸುತ್ತಾ, ಮುಂದೆ ನಾವು ಎಲ್ಲರೂ ನಮ್ಮ ವೈಯಕ್ತಿಕ ಯಾವುದೇ ಇದ್ದರೂ ಅದನ್ನು ಬದಿಗಿಟ್ಟು ನಮ್ಮ ಪ್ರತಿಷ್ಠೆ ಅದನ್ನು ಎಲ್ಲ ಬಿಟ್ಟು ಪಕ್ಷಕ್ಕಾಗಿ ರಾತ್ರಿ ಹಗಲು ಕೆಲಸ ಮಾಡುವ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಮ್ಮ ಮನೆಯ ಯಜಮಾನನಾದಂತಹ ಮೋದಿಯವರ ಕೈಯನ್ನು ಬಲಪಡಿಸುತ್ತಾ ಈ ಕ್ಷೇತ್ರದಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. ನಾವು ಸುಮಾರು 425 ಕ್ಷೇತ್ರಗಳನ್ನು ಗೆದ್ದರೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳಿದರು ಮೊನ್ನೆ, ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ ಬಂದರೆ ಇನ್ನು ಮುಂದೆ ಲೋಕಸಭೆ ಚುನಾವಣೆ ನಡೆಯುವುದಿಲ್ಲ ಅಂತ. ಅವರು ಹೇಳಿದ ಅರ್ಥವೇ ಬೇರೆ. ಏನಂದರೆ ಲೋಕಸಭೆ ಚುನಾವಣೆ ಈ ಸಲ ಮೋದಿ ಗೆದ್ದರೆ ಬರುವ ದಿನಗಳಲ್ಲಿ ದಬ್ಬಾಳಿಕೆಯಿಂದ ಚುನಾವಣೆಯನ್ನು ನಡೆಸುವುದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳಿದರು. ಆದರೆ ಅದರ ಅರ್ಥ ಆಗಲ್ಲ. ಈ ಸಲ ಒಂದು ವೇಳೆ ನಾವು 425 ಸ್ಥಾನವನ್ನು ಪಡೆದರೆ ಮುಂದಿನ ಚುನಾವಣೆಗೆ ಆಗುವಾಗ ಯಾವುದೇ ಲೋಕಸಭೆಯಲ್ಲಿ ಎದುರಾಳಿ ಅಭ್ಯರ್ಥಿ ಇಲ್ಲದೆ ನಾವು 543 ಸ್ಥಾನಗಳನ್ನು ಕೂಡ ಗಳಿಸ್ತೇವೆ. ಆ ನಿಟ್ಟಿನಲ್ಲಿ ಮಾತ್ರ ಲೋಕಸಭೆ ಚುನಾವಣೆ ನಡೆಯುವುದಿಲ್ಲ ಹೊರತು ದಬ್ಬಾಳಿಕೆಯಿಂದಲ್ಲ. ಆ ಮಾತನ್ನು ನಿಜವಾಗಿಯೂ ಪ್ರಾಮಾಣಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅದರ ಅರ್ಥ ನಾವು ಖಂಡಿತ ಮುಂದಿನ ಲೋಕಸಭೆ ಚುನಾವಣೆಗೆ 543 ಸೀಟುಗಳನ್ನು ಕೂಡ ಗೆಲ್ಲುವ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ರಾತ್ರಿ ಹಗಲು ಕೆಲಸ ಮಾಡಿ ಪಕ್ಷಕ್ಕಾಗಿ ದುಡಿಯಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಹಾಗೆಯೇ ನಮ್ಮಲ್ಲಿ ಈಗಾಗಲೇ ರಾಜಾರಾಮ್ ಭಟ್ರು ನಮ್ಮ ಸಹಕಾರಿ ಪ್ರಕೋಷ್ಠದ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ DCC ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಮಂಗಳೂರು ಮಂಡಲದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಜಿತೇಂದ್ರ ಶೆಟ್ಟಿ ಅವರು ಫಲಾನುಭವಿಗಳ ಸಂಪರ್ಕದ ಸಂಚಾಲಕರಾಗಿ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಮಂಡಲದ ಎಲ್ಲ ಸದಸ್ಯರಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಒಂದು ಪ್ರಕಟಣೆ ಇದೆ. ನಾಡದು ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಬಂಟರ ಭವನ ಹಸೆಗೊಳಿಯಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ. ಎಲ್ಲ ನಾಯಕರು ತಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಕಡ್ಡಾಯವಾಗಿ ಆ ಕಾರ್ಯಕರ್ತರ ಸಭೆಗೆ ಆಗಮಿಸಬೇಕು. ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯ ಮಾತನಾಡಿದಂಥ ಜಗದೀಶ್ ಚಾಲು ಕುವೆತ್ತಬೆಲೆ ಇವರಿಗೆ ವಂದನೆಗಳು. ಹಾಗೆ ಈ ಒಂದು ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರಿಗೂ ವಂದನೆಗಳು. ಹಾಗೆ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಕುಂಪಲ್ ಇವರಿಗೂ ಕೂಡ ವಂದನೆಗಳು. ಹಾಗೆ
ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಬಂದೇಶ ಬಂಧುಗಳಿಗೆ ಕೂಡ ವಂದನೆಗಳನ್ನು ಅರ್ಪಣೆ ಮಾಡುತ್ತಾ ಈ ಒಂದು ಚುನಾವಣಾ ಕಾರ್ಯಾಲಯ ಉದ್ಘಾಟನೆ ನಿಮಿತ್ತವಾಗಿ ಅಮೃತ